ತಂಡಕ್ಕೆ ತೇರ್ಗಡೆಯನ್ನು ಪಡೆಯಲಿಕ್ಕಿದೆ. ಆ ನೆಲೆಯಲ್ಲಿ ಎರಡು ತಂಡಕ್ಕೂ ಕೂಡ ಡೂ ಅಂಡ್ ಡೈ ಸಿಚುವೇಶನ್, ಕಾಟೇಕಿ ಟಕ್ಕರ್ವಲ್ ಮ್ಯಾಚ್. ಆ ನೆಲೆಯಲ್ಲಿ ಯಾವ ರೀತಿಯ ಪಂದ್ಯ ಕೂಡ ಸಾಕ್ತದೆ ಕಾದು ನೋಡಬೇಕು. ಸ್ವೀಪ್ ಶಾಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ವಿಚ್ ಮುಖಾಂತರವಾಗಿ ಮತ್ತೆ ಒಂಟಿ ಹೊಡೆದ ಸೇರ್ಪಡೆ ಕೂಡ ಶಕ್ತಿಗಿಂತ ಯುಕ್ತಿಯೇ ಮೇಲೆ ಎನ್ನುವ ಹಾಗೆ ಪ್ರಾಮುಖ್ಯದ ಪಂದ್ಯಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಜೊತೆಯಾಟ ಆರಂಭವನ್ನು ಪಡೆಯುತ್ತಾ ಇದೆ. ಪ್ರಶಾಂತ್ ಅದೇ ರೀತಿ ಶ್ರೇಯಸ್, ಲೆಫ್ಟಿ ಆಟಗಾರ ಪ್ರಶಾಂತ್ ಸ್ಟ್ರೈಕರ್ ಭಾಗದಲ್ಲಿದ್ದಾರೆ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶ್ರೇಯಸ್, ಜರ್ಸಿ ನಂಬರ್ 7 ಆಟಗಾರ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಬಲಗೈ ಎಸ್ತಗಾರ ತನ್ವೀರ್. ಎಫ್ಸಿಟಿ ಪುತ್ತಿಗೆ ತಂಡದ ಪರವಾಗಿ ಬಹಳಷ್ಟು ಪಂದ್ಯಕೂಟದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತಹ ಎಸ್ತಗಾರ ತನ್ವೀರ್. ಎಫ್ಸಿಟಿ ಪುತ್ತಿಗೆ ಮೂಡಬಿದಿರೆ ಪರಿಸರದ ಕರಾವಳಿ ಕರ್ನಾಟಕದ ಜನಪ್ರಿಯ ಕ್ರಿಕೆಟ್ ಸಂಸ್ಥೆ. ಯಂಗ್ ಫ್ರೆಂಡ್ಸ್ ಉರುವದ ಪರವಾಗಿ ಬಹಳಷ್ಟು ಕಾಲ ಆಟವನ್ನು ಆಡಿದಂತಹ ತಂಡದ ಒಬ್ಬ ಸ್ಟ್ರೈಕ್ ಬೌಲರ್ ತನ್ವೀರ್. ಯಂಗ್ ಫ್ರೆಂಡ್ಸ್ ಉರುವ ಈ ಒಂದು ಪಂದ್ಯಕೂಟದಲ್ಲಿ ಪ್ರಥಮ ಓವರ್ನ ಎಸ್ತಗಾರಿಕೆಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಎಸ್ತಗಾರಿಕೆ. ಎಫ್ಸಿಟಿ ಪುತ್ತಿಗೆಯಲ್ಲಿ ತಂಡದ ಮತ್ತೊಬ್ಬ ಡೇಂಜರಸ್ ಪ್ಲೇಯರ್ ಅಲ್ತಾಫ್ ವಾಲ್ಪಾಡಿ. ಬಹಳಷ್ಟು ಲಕ್ಷಾಂತರ ಮಂದಿ ಫ್ಯಾನ್ ಫಾಲೋವರ್ಸ್ ಅನ್ನು ಪಡೆದಂತ ಒಬ್ಬ ಮೂಡಬಿದಿರೆ ಪರಿಸರದ ಅದ್ಭುತ ಆಟಗಾರ ಅಲ್ತಾಫ್ ವಾಲ್ಪಾಡಿ ಈ ಒಂದು ಪಂದ್ಯಕೂಟದಲ್ಲಿ ಗುರುತಿಸ್ತಾ ಇದ್ದಾರೆ. ಗೋಡದ ಹಿಂಭಾಗದಲ್ಲಿ ಮಡ್ಜೂಕ್ ಮೂಡಬಿದ್ರೆ ತಂಡದ ಮತ್ತೊಬ್ಬ ಪ್ರತಿಭಾನ್ವಿತ ಆಟಗಾರ. ಮಂಗಳೂರಿನ ಪ್ರತಿಷ್ಠಿತ ತಂಡದಲ್ಲಿ ಗುರುತಿಸಿದಂತ ಆಟಗಾರರು ಬಹುಶಃ ಕಾರ್ಕಳ ತಾಲೂಕಿನ ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೆ ತಟ್ಟಿ ಮುಟ್ಟಿ ಹೊಡೆಯುವಂತ ಪ್ರಯತ್ನಗಳು ಬರ್ತಾ ಇದ್ದಾರೆ. ರನ್ ಔಟ್ ಮಾಡುವಂತ ಅವಕಾಶ, ನೆಟ್ಟ ನೇರ ಹೊಡೆತಗಳು, ಗೂಟವನ್ನು ಮುತ್ತಿಕ್ತಾರೆ. ಮತ್ತೊಂದು ಹುದರಿ ಆಗುವಂತವನ್ನು ಪಡೆಯುವಂತ ಅವಕಾಶ ಇತ್ತು. ಸದ್ಯ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಆಟಗಾರನಿಗೆ ಒದಗ್ತಾ ಇದೆ. ಶ್ರೇಯಸ್ ಬಹಳಷ್ಟು ಟೂರ್ನಿಯಲ್ಲಿ ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಕೂಡ. ಕೇವಲ ಅಂಡರ್ ಕ್ರಿಕೆಟ್ ಮಾತ್ರವಲ್ಲದೆ ಓವರ್ ಆರ್ಮ್ ಕ್ರಿಕೆಟ್ ನಲ್ಲೂ ಕೂಡ ತನ್ನ ನೈಜ ಬ್ಯಾಟಿಂಗ್ ವೈಭವವನ್ನು ತೋರ್ಪಡಿಸಿದಂತ ಆಟಗಾರ. ಇತನ ಮಧ್ಯೆ ಲಾಂಗ್ ಆನ್ ವಿಭಾಗದಲ್ಲಿ ಅತ್ಯುತ್ತಮ ರೀತಿಯ ಒಂದು ಬಗಸೆ ಬರ್ತದೆ. ಪ್ರಥಮ ಹುದ್ದರಿ ಆಘಾತ, ಪ್ರಶಾಂತ್ ಬ್ಯಾಕ್ ಟು ದಿ ಪೆವಿಲಿಯನ್. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ವಡಿಶ್ ಮಿಡೋನ್. ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಬೌಂಡರಿನ ಬಾರಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿನ ಬಲವಾದ ಹೊಡೆತ ದಾಂಡಿಗೆ ತಲುಪಿಲ್ಲ. ನೆಲೆಯಲ್ಲಿ ಪ್ರಥಮ ಹುದ್ದರಿ ಆಘಾತವನ್ನು ಪಡೆಯುತ್ತಾ ಇದೆ ಈಶ್ವರ್ ಕಾರ್ಕಳ. ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ರೈಸಿಂಗ್ ಸ್ಟಾರ್ ಅಂಬಾಭವಾನಿ ವಿರುದ್ಧವಾಗಿ ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಯಾಡ್ಕ. ಎರಡೋ ತಂಡದ ನಾಯಕ ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಹಸ್ತಾಕ್ಷರಕ್ಕಾಗಿ ಧಾವಿಸಿ ಬನ್ನಿ. ಎರಡೋ ತಂಡದ ನಾಯಕರು ಬರಬೇಕು ತಮ್ಮ ಹಸ್ತಾಕ್ಷರಕ್ಕಾಗಿ. ಸೈನಿಂಗ್ ಕಾರ್ಯಕ್ರಮಕ್ಕೆ ಬನ್ನಿ. ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಸಂಘಟಕರು ತಮ್ಮ ಆಗಮನದ ಇರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ಈ ಒಂದು ಭಾಗದಲ್ಲಿ ಯುವ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿದಂತ ಸಂಸ್ಥೆ. ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ಸೌಹಾರ್ದಯುತವಾದಂತಹ ಒಂದು ಪಂದ್ಯಕೂಟಕ್ಕೆ ಸಾಕ್ಷಿಯಾದಂತಹ ಸಂಸ್ಥೆ ಕೂಡ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಊರಿನ ಯುವ ಆಟಗಾರರನ್ನು ಒಗ್ಗೂಡಿಸಿಕೊಂಡು ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ನೆಲೆಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ಕಳೆದ 34 ವರ್ಷಗಳಿಂದ ಈ ಭಾಗದಲ್ಲಿ ಆಯೋಜಿಸಿಕೊಂಡು ಬರ್ತಾ ಇದೆ. ಈ ಬಾರಿ ವಿಶೇಷವಾಗಿ ಕಾರ್ಕಳ ತಾಲೂಕು, ಅದೇ ರೀತಿ ಮೂಡಬಿದ್ರೆ ತಾಲೂಕಿನ 8 ತಂಡಗಳು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದೆ. ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಿಸ್ಟಲ್ ಟ್ರೋಫಿಯನ್ನು ಈ ಒಂದು ಕ್ರೀಡಾಕೂಟದಲ್ಲಿ ವಿನ್ನರ್ಸ್ ಅದೇ ರೀತಿ ರನ್ನರ್ಸ್ ಬಹುಮಾನವಾಗಿ ನೀಡ್ತಾ ಇದ್ದಾರೆ. ಬಹುಶಃ ಆರಂಭಿಕ ದಿನಗಳಲ್ಲಿ ನಾವು ವಿಂಬಲ್ಡನ್ ಟೆನ್ನಿಸ್ಗಳಲ್ಲಿ ಈ ರೀತಿಯ ಟ್ರೋಫಿಗಳನ್ನು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಈ ರೀತಿಯ ಕ್ರಿಸ್ಟಲ್ ಟ್ರೋಫಿಗಳು ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ರಾರಾಜಿಸ್ತಾ ಇದೆ. ಅದಕ್ಕೆ ಮತ್ತೊಂದು ಹೆಗ್ಗಳಿಕೆ, ಹಿರಿಮೆ ಕೂಡ ಬ್ರದರ್ಸ್ ಟ್ರೋಫಿ 2026 ಈ ಒಂದು ವೈಭವೋಪಿತವಾದಂತಹ ಪಂದ್ಯಕೂಟ.
ಈ ತನ್ಮಧ್ಯೆ ಅತ್ಯುತ್ತಮ ರೀತಿಯ ಎಸ್ತಗಾರಿಕೆ ಮತ್ತೊಂದು ಹುದರೆ ಆಘಾತವನ್ನು ಪಡೆಯುತ್ತಾ ಇದೆ ಶ್ರೇಯಸ್ ಬ್ಯಾಕ್ ಟು ದಿ ಪೆವಿಲಿಯನ್. ಪೆಡಲ್ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ದಾಂಡು ಚೆಂಡಿನ ಸಂಪರ್ಕ ಸಾಗ್ತಾ ಇಲ್ಲ, ದಾಂಡು ಚೆಂಡಿನ ಮಿಲನವಾಗ್ತಾ ಇಲ್ಲ. ಅಂತಿಮವಾಗಿ ಚೆಂಡು ಗೂಟವನ್ನು ಮುತ್ತಿಕ ಮುಖಾಂತರವಾಗಿ ಪ್ರಥಮ ಹುದ್ದರಿಯ ಆಘಾತವನ್ನು ಪಡೆಯುತ್ತಾ ಇದೆ ಶ್ರೇಯಸ್ ಬ್ಯಾಕ್ ಟು ದಿ ಪೆವಿಲಿಯನ್. ಆರಂಭಿಕ ಆಟಗಾರರ ಎಂಟ್ರಿಯನ್ನು ಪಡೆದಂತಹ ಶ್ರೇಯಸ್ ಅದೇ ರೀತಿ ಪ್ರಶಾಂತ್ ಈಗಾಗಲೇ ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಮತ್ತೊಬ್ಬ ಯುವ ಆಟಗಾರನ ಎಂಟ್ರಿ ಆಗ್ತಾ ಇದೆ. ತೃತೀಯ ಕ್ರಮಾಂಕದಲ್ಲಿ ಸಂದೇಶ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಬಹುಶಃ ಈ ಒಂದು ಪಂದ್ಯದಲ್ಲಿ ಈಶ್ವರ್ ಕ್ರಿಕೆಟರ್ಸ್ ಜಯ ಗಳಿಸಿದ್ರೆ ಸಾಯಿ ಕ್ರಿಕೆಟರ್ಸ್ ನ ಹೃದಯ ಶ್ರೀಮಂತಿಕೆಯ ಪ್ರೋತ್ಸಾಹಕರು ದಿಲೀಪ್ ಅವರು 1,000 ರೂಪಾಯಿಯ ನಗದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಕ್ರೀಡಾ ಪ್ರೋತ್ಸಾಹಕರು ಆಟಗಾರರು ತಂಡವನ್ನು ಮುನ್ನಡೆಸುವ ಹುರಿದುಂಬಿಸುವಂತ ಕಾಯಕವನ್ನು ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಕರ್ನಾಟಕದ ಎಲ್ಲೆಡೆ ಮಾಡ್ತಾ ಇದೆ. ರಾಜ್ಯದ ಸುತ್ತಲೂ ಇವತ್ತಿನ ದಿನ ಪ್ರತಿಷ್ಠಿತ ಟೂರ್ನಿಗಳು ಸಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜೆಕಾರ್ನ ಒಂದು ಮೈದಾನ ಬಹುಶಃ ನಿನ್ನೆಯ ದಿನ ಆರಂಭಗೊಂಡಂತ ಒಂದು ಟೂರ್ನಿ ಇವತ್ತು 2ನೇ ದಿನಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಮುನೇಜ್ ಎಸ್ತಗಾರಿಕೆ ಭಾಗ ಅತ್ಯುತ್ತಮ ರೀತಿಯ ಒಂದು ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಮುಖಾಂತರವಾಗಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕುವ ಒಂದು ಸರ್ವ ಪ್ರಯತ್ನಗಳು ಬರ್ತಾ ಇದೆ. ಯಾವುದೇ ರೀತಿಯ ಹೆಚ್ಚುವರಿ ಎಸ್ತಗಳು ಬರ್ತಾ ಇಲ್ಲ. ಕ್ಯಾಲ್ಕುಲೇಟಿವ್ ಮೈಂಡ್ ಎಸ್ತಗಳು, ತಂತ್ರಗಾರಿಕೆ ಎಸ್ತಗಳು ಎದುರಾಳಿ ತಂಡಕ್ಕೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಹೊಡೆತವನ್ನು ನೀಡುವಲ್ಲಿ ಆ ಎಸ್ತಗಾರ ನೀಡ್ತಾ ಇಲ್ಲ. ಒಂದಷ್ಟರಲ್ಲಿ ಹೇಳಬೇಕಾದ್ರೆ ಶಿಸ್ತುಬದ್ಧವಾದ ಒಂದು ಕ್ರಿಕೆಟ್ ಕೂಡ ಈ ಒಂದು ಮೈದಾನದಲ್ಲಿ ಸಾಗ್ತಾ ಇದೆ. ಮತ್ತೆ ಲೋ ಫುಲ್ ಟಾಸ್ ಚೆಂಡು ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೇಲಿಯಾದ ಒಬ್ಬ ಶ್ರೇಷ್ಠ ನಾಯಕ ರಿಕಿ ಪಾಂಟಿಂಗ್ ಈ ರೀತಿಯ ಒಂದು ಸ್ವೀಪ್ ಶಾಟ್ ಹೊಡೆತಗಳ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಪಡೆದಂತ ಆಟಗಾರ ಕೂಡ. ಭಾರತ ತಂಡದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಕೂಡ ಈ ರೀತಿಯ ಸ್ವೀಪ್ ಶಾಟ್ ಹೊಡೆತಗಳ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆಯನ್ನು ಪಡೆದಂತ ಆಟಗಾರ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಭಾರತ ತಂಡದ ಒಬ್ಬ ಶ್ರೇಷ್ಠ ನಾಯಕ ರೋಹಿತ್ ಶರ್ಮಾ ಈ ರೀತಿಯ ಸ್ವೀಪ್ ಶಾಟ್ ಹೊಡೆತಗಳನ್ನು ಅದ್ಭುತ ರೀತಿಯಲ್ಲಿ ಹೊಡೆಯಬಲ್ಲಂತ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಕಾಣ ಸಿಗ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2 ತಂಡದ ಒಟ್ಟು ಮೊತ್ತ ಕೂಡ 14ಕ್ಕೆ 2, 14 ಫಾರ್ ಲಾಸ್ ಆಫ್ 2. ಎಂಡ್ ಆಫ್ ಓವರ್ ನಂಬರ್ 2. ತೃತೀಯ ಓವರ್ಗಾಗಿ ತನ್ವೀರ್ ಎಸ್ತಗಾರಿಕೆ ಭಾಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಥಮ ಓವರ್ನಲ್ಲಿ ಕೇವಲ 8 ಓಟವನ್ನು ಬಿಟ್ಟುಕೊಟ್ಟು ಪ್ರಾಮುಖ್ಯದ ಹುದ್ದರಿಯನ್ನು ಕಬಳಿಸುವಲ್ಲಿ ಯಶಸ್ಸಾಗ್ತಾ ಇದ್ದಾರೆ. ಗೋಡದ ಹಿಂಭಾಗದಲ್ಲಿ ಮತ್ತೊಂದು ಚುರುಕಿನ ಗುಡ್ ರಕ್ಷಣೆ. ಗೂಡದ ಹಿಂಭಾಗದಲ್ಲಿ ಮರ್ಜೂಕ್ ಹದ್ದಿನ ಕಣ್ಣಿನ ಮುದ್ದಿನ ವಿಕೆಟ್ ಕೀಪರ್ ಕೂಡ. FCT ಪುತ್ತಿಗೆ ತಂಡದ ನಂಬಿಕಸ್ಥ ಆಟಗಾರ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ತನ್ವೀರ್ ತೃತೀಯ ಓವರ್ನ ದ್ವಿತೀಯ ಚೆಂಡು ಮತ್ತೆ ಸ್ವಿಚ್ ಹೊಡೆತಕ್ಕೆ ಮನ ಮಾಡಿದ್ರು. ಅಂತಿಮ ಕ್ಷಣದಲ್ಲಿ ವೈಡ್ ಬಾಲ್ ಅನ್ನೋದು ಸೂಚನೆ ಕೂಡ ತೀರ್ಪುಗಾರಿಕಾ ಪೀಠದಲ್ಲಿ ಇಕ್ಬಾಲ್ ಮೂಡಬಿದ್ರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಟೂರ್ನಮೆಂಟ್ನಲ್ಲಿ ಯಶಸ್ಸಿನ ಸಾಧನೆಯನ್ನು ಮಾಡಿದಂತ ತೀರ್ಪುಗಾರರು, ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಕೂಡ ಆ ನೆಲೆಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದ್ದಾವೆ. ಬ್ರದರ್ಸ್ ಅಜೆಕಾರು, ಬಹುಶಃ ಅಜೆಕಾರು ಅನ್ನೋಂಥದ್ದು ಒಂದು ವಿಶೇಷವಾದ ಊರು, ವಿಶೇಷವಾದ ಜಾಗ ಕೂಡ. ಬಹಳಷ್ಟು ಶಿಕ್ಷಣ ತಜ್ಞರು, ಶಿಕ್ಷಣ ಕ್ರಾಂತಿಯ ಊರು ಕೂಡ ಅಜೆಕಾರು. ವಿಶೇಷವಾಗಿ ಸುಧಾಕರ್ ಶೆಟ್ಟಿ ಅವರ ಅಧ್ಯಕ್ಷತೆಯ ಜ್ಞಾನ ಸುಧಾ ಕಾಲೇಜು, ಪದ್ಮ ಗೋಪಾಲ ಟ್ರಸ್ಟ್ ಅಜೆಕಾರ್ ಇರುವುದು ಕೂಡ ಈ ಒಂದು ಅಜೆಕಾರಿನ ಪುಣ್ಯದ ಮಣ್ಣಿನಲ್ಲಿ. ಅದೇ ರೀತಿ ಅಜೆಕಾರಿನ ಪಕ್ಕದ ಊರು ರಾಧಾ ನಾಯಕ್ ಪಬ್ಲಿಕ್ ಸ್ಕೂಲ್ ಇರುವುದು ಕೂಡ ಈ ಒಂದು ಅಜೆಕಾರಿನ ಪಕ್ಕದ ಊರು ಎಣ್ಣೆಹೊಳೆಯಲ್ಲಿ. ವಿಶೇಷವಾಗಿ ಭಾರತ ದೇಶ ಕಂಡಂತ ದಕ್ಷ ಪೊಲೀಸ್ ಅಧಿಕಾರಿ, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯ್ಕ್ ಅವರ ಒಂದು ಮುಂದಾಳತ್ವದಲ್ಲಿ ಆ ಒಂದು ಶಿಕ್ಷಣ ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಒಂದು
ಕ್ರಾಂತಿಕಾರಿ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸ್ತಾ ಇದೆ. ಬಹುಶಃ 90ರ ದಶಕದಲ್ಲಿ ಮುಂಬಯಿಯ ಭೂಗತ ಜಗತ್ತಿಗೆ ಸಿಂಹ ಸ್ವಪ್ನವಾಗಿ ತಮ್ಮ ಬಂದೂಕಿನ ಶಬ್ದವನ್ನು ತೋರಿಸಿದಂತಹ ಕರಾವಳಿ ಕರ್ನಾಟಕದ ಕಾರ್ಕಳ ತಾಲೂಕಿನ ಹೆಮ್ಮೆಯ ಪೊಲೀಸ್ ಅಧಿಕಾರಿ ದಯಾ ನಾಯ್ಕ ಎಣ್ಣೆಹೊಳೆ ಅವರ ಸಂಸ್ಥೆ ಕೂಡ ರಾಧಾ ನಾಯಕ್ ಪಬ್ಲಿಕ್ ಸ್ಕೂಲ್ ನಮ್ಮ ಎಣ್ಣೆಹೊಳೆಯಲ್ಲಿ ಬಹಳಷ್ಟು ಕಾಲದಿಂದ ಸೇವೆಯನ್ನು ಸಲ್ಲಿಸ್ತಾ ಇದೆ. ತೃತೀಯ ಅಂಪೈರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯುತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ವಿಕೆಟ್ ಇದ್ರೂ ಕೂಡ ಶ್ರೇಷ್ಠ ಮಟ್ಟದ ಒಂದು ಜಿಂಕೆ ಮರಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ರನ್ಔಟ್ ಮಾಡುವಂತಹ ಪ್ರಯತ್ನ ಯಶಸ್ವಿಯಾಗಿ ಸಾಗಿ ಬಂದಿತ್ತು. ತೃತೀಯ ತೀರ್ಪುಗಾರರಿಗೆ ತೀರ್ಪು ಸಲ್ಲಿಕೆ ಆಗ್ತಾ ಇದೆ. ಆ ತೀರ್ಪು ಯಾವ ರೀತಿ ಹೊರಬೀಳುತ್ತಂತೆ ಕಾದ್ ನೋಡಬೇಕು. M9 ಸ್ಪೋರ್ಟ್ಸ್ 3 ಕ್ಯಾಮೆರಾಗಳು ಈ ಒಂದು ಟೂರ್ನಮೆಂಟಿನ ಚಿತ್ರಣವನ್ನು ಮಾಡ್ತಾ ಇದೆ. ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ರನ್ಔಟ್ ಮೂಲಕ ಮತ್ತೊಂದು ಹುದ್ದರಿಯ ಆಘಾತವಾಗ್ತಾ ಇದೆ. ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಯಾಡ್ಕ, ಅದೇ ರೀತಿ ರೈಸಿಂಗ್ ಸ್ಟಾರ್ ಅಂಬಾಭವಾನಿ ತಂಡದ ನಾಯಕ, ಅದರ ಜೊತೆಗೆ ಎಲ್ಲ ಸರ್ವ ಸದಸ್ಯರು ಆಟಗಾರರು ತಮ್ಮ ಹಸ್ತಾಕ್ಷರಕ್ಕಾಗಿ ಮುಂದೆ ಬನ್ನಿ. ಆ ಬಳಿಕ ಟಾಸ್ ಕಾರ್ಯಕ್ರಮ, ಟಾಸ್ ಪ್ರಕ್ರಿಯೆ ಸಾಗ್ಲಿಕ್ಕಿದೆ. ತಂಡದ ಒಟ್ಟು ಮೊತ್ತ 19 ಫಾರ್ ಲಾಸ್ ಆಫ್ 4 ವಿಕೆಟ್ಸ್, 19ಕ್ಕೆ 4. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಕೂಟ ಮುಂದುವರಿಕೆಯಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಕಾಲದಿಂದ ಸೌಹಾರ್ದತೆಯಾಗಿ ಸಾಗಿದಂತ ಈ ಒಂದು ಊರು ಅಜೇಕಾರು ಯಶಸ್ಸಿನ ಪಂದ್ಯಕೂಟಕ್ಕೆ ಮತ್ತೆ ಸಾಕ್ಷಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 20 ಓಟಗಳು. ಅಂತಿಮ ಒಂದೇ ಎಸ್ತ ಬಾಗಿಳುತ್ತದೆ. ತನ್ವೀರ್ ಎಸ್ತಗಾರಿಕೆ ಭಾಗದಲ್ಲೇ ಕ್ರಾಸ್ ಲೈನ್ ಆಡುವಂತ ಪ್ರಯತ್ನಗಳು ಬರ್ತಾ ಇದೆ. ರಿವರ್ಸ್ ಹೊಡೆತಗಳ ಮುಖಾಂತರವಾಗಿ ಸ್ವಲ್ಪ ಕ್ಷೇತ್ರ ರಕ್ಷಣೆ ವೈಫಲ್ಯ. 1ರ ಬಲದಲ್ಲಿ 2 ಓಟಗಳು, ಅವಳಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಆ ಅವಳಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಕೂಡ 22ಕ್ಕೆ ಸಾಗ್ತದೆ. 22 ಫಾರ್ ಲಾಸ್ ಆಫ್ 4 ವಿಕೆಟ್ಸ್, ಎಂಡ್ ಆಫ್ ಓವರ್ ನಂಬರ್ 3. ಮುಕ್ತಾಯದ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 22ಕ್ಕೆ 4. ಇನ್ನು ಕೂಡ ಪ್ರಾಮುಖ್ಯದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಸ್ಲಾಗ್ ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಮೊದಲ ಬಾರಿಯ ಒಂದು ವಿನೂತನ ಪ್ರಯೋಗ ಈಗ ಸಾರ್ಥಕತೆಯ ಹಂತಕ್ಕೆ ತಲುಪ್ತಾ ಇದೆ. ಪ್ರತಿ ತಂಡದ ಆಟಗಾರರಿಗೆ, ಪ್ರತಿ ತಂಡಕ್ಕೆ ಒಂದು ಫ್ರೀ ಎಂಟ್ರಿಯನ್ನು ಇಟ್ಟು ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ಒಂದು ದಾಖಲೆಯ ಪಂದ್ಯಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಒಂದು ಶ್ರೀಮಂತ ಪಂದ್ಯಕೂಟ ಬ್ರದರ್ಸ್ ಅಜೇಕಾರ್ ಟ್ರೋಫಿ 2026 ಹೊಸ ವರ್ಷದ ಪರ್ವಕಾಲದಲ್ಲಿ ಯಶಸ್ವಿಯಾಗಿ ಸಾಂಗ್ಯವಾಗಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಕಳೆದ 34 ವರ್ಷಗಳಿಂದ ಈ ಭಾಗದಲ್ಲಿ ಒಂದಷ್ಟು ಹಳ್ಳಿಯ ಯುವ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸುವಂತ ಒಂದು ಸಂದರ್ಭದಲ್ಲಿ ಅತ್ಯುತ್ತಮ ರೀತಿಯ ಒಂದು ಪಂದ್ಯಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಚತುರ್ಥ ಓವರ್ಗಾಗಿ, ಸ್ಲಾಗ್ ಓವರ್ಗಾಗಿ ಸಿರಾಜ್ ಅವರ ಪರಿಚಯವಾಗ್ತಾ ಇದೆ. ರೈಟ್ ಓವರ್ ಮಾದರಿಯಲ್ಲಿ ಎಸ್ತಾ ಔಟ್ ಸ್ವಿಂಗ್ ಎಸ್ತಗಳನ್ನು ಬಳಸ ಅತ್ಯುತ್ತಮ ರೀತಿಯಲ್ಲಿ ಎಸೆಯಬಲ್ಲಂತ ಎಸ್ತಗಾರ ಕೂಡ ರನ್ಔಟ್ ಮಾಡುವಂತಹ ಪ್ರಯತ್ನ ಸ್ವಲ್ಪ ಮಟ್ಟಿನ ಎಡವಿಕೆ ಆಗ್ತಾ ಇದೆ. ಬೈಸ್ ಮುಖಾಂತರವಾಗಿ ಒಂಟಿ ಹೊಡೆದ ಸೇರ್ಪಡೆ ತಂಡದ ಒಟ್ಟು ಮೊತ್ತ 23ಕ್ಕೆ ಸಾಗ್ತಾ ಇದೆ. ಕೇವಲ ಉಚಿತ ಪ್ರವೇಶ ಮಾತ್ರವಲ್ಲ, ಬೆಳಗಿನ ಉಪಹಾರ, ಆ ಬಳಿಕ ತಂಪಾದ ಜ್ಯೂಸ್ನ ವ್ಯವಸ್ಥೆ ಇರಬಹುದು. ಆ ಬಳಿಕ ಮಧ್ಯಾಹ್ನದ ಹೊತ್ತು ಶುಚಿರುಚಿಯಾದ ಕರಾವಳಿ ಶೈಲಿಯ ಊಟದ ವ್ಯವಸ್ಥೆ, ಸಂಜೆಯ ಹೊತ್ತು ಕಾಫಿ, ಅದೇ ರೀತಿ ತಿಂಡಿಯ ವ್ಯವಸ್ಥೆ, ಈ ರೀತಿಯ ಎಲ್ಲ ಒಂದು ಸಂಯೋಜಿತವಾದ ಒಂದು ಕ್ರೀಡಾಕೂಟ ಕೂಡ ಬ್ರದರ್ಸ್ ಟ್ರೋಫಿ 2026ರಲ್ಲಿ ಸಾಗ್ತಾ ಇದೆ. ಶಾಂತಿಗೋಸ್ಕರ ಕ್ರೀಡೆ, ಸಂಘಟನೆಗೋಸ್ಕರ ಕ್ರೀಡೆ, ಪ್ರೀತಿಗೋಸ್ಕರ ಕ್ರೀಡೆ, ಸ್ನೇಹಕ್ಕೋಸ್ಕರ ಕ್ರೀಡೆ, ಉತ್ತಮ ಬಾಂಧವ್ಯಕ್ಕೋಸ್ಕರ, ಉತ್ತಮ ಜೀವನಕ್ಕೋಸ್ಕರ ಕ್ರೀಡೆ ಅನ್ನುವಂತಹ ನೆಲೆಯಲ್ಲಿ ಯುನಿಟಿ ಕಾಲ್ಡ್ ಯುನೈಟೆಡ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನು ಮುಂದಿಟ್ಟುಕೊಂಡು ಕಳೆದ 34 ವರ್ಷದಿಂದ ಯಶಸ್ವಿಯಾಗಿ ಮುನ್ನಡೆಸುವಂತ ಒಂದು ಸಂಸ್ಥೆ ಇದ್ರೆ ಅದು ನಾವು
ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಹೇಳ್ಬೋದು, ಬ್ರದರ್ಸ್ ಸಜೆಕಾರ ಅನ್ನುವಂತಹ ಸಂಸ್ಥೆ. ನಜೀರ್ ಶಾ ಅವರ ಒಂದು ದಕ್ಷ ನಾಯಕತ್ವ, ಅದರ ಜೊತೆಗೆ ಒಂದಷ್ಟು ಸದಸ್ಯರ ಒಂದು ಒಮ್ಮತದ ನೆಲೆಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಳೆದ 3 ತಿಂಗಳಿನಿಂದ ಈ ಒಂದು ಪಂದ್ಯಾಕೂಟಕ್ಕೆ ಸಂಸ್ಥೆಯ ಎಲ್ಲ ಸದಸ್ಯರು, ಕೇವಲ ಊರಿನ ಸದಸ್ಯರು ಮಾತ್ರವಲ್ಲದೆ ವಿದೇಶದಲ್ಲಿರುವಂತಹ ಉದ್ಯೋಗದ ನಿಮಿತ್ತ ವಿದೇಶದಲ್ಲಿರುವಂತಹ ಅದಷ್ಟು ನಮ್ಮ ಅಜಯ್ ಕಾರಿನ ಬಂಧುಗಳು ಈ ಒಂದು ಟೂರ್ನಿಯ ಯಶಸ್ಸಿಗೆ ಶ್ರಮಿಸಿದರೆ ಅವರಿಗೆಲ್ಲರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ 35ನೇ ವರ್ಷದ ಪಂದ್ಯಾಕೂಟದ ಪರವಾಗಿ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 27 ಓಟಗಳು, ಲಾಸ್ ಆಫ್ 4 ವಿಕೆಟ್ಸ್, 3 ವಿಕೆಟ್ಸ್ ಅನ್ನೋದು ಸೂಚನೆ ಬರ್ತಾ ಇದೆ. ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಯೋಗೇಂದ್ರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಂದೇಶ್ ಅವರ ಆಟಗಳು ಬರಬೇಕು. ಅಂತಿಮ ಸ್ಲಾಗ್ ಅವರನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸುವಂತ ಜವಾಬ್ದಾರಿ ಆಟಗಾರರ ಮೇಲಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಮತ್ತೊಂದು ಹುದ್ದರಿ ಆಘಾತ ಈಶ್ವರ್ ಕಾರ್ಕಳ ತಂಡದಲ್ಲಿ. ಮಧ್ಯಮ ಕ್ರಮಾಂಕದಲ್ಲಿ ತಂಡವನ್ನು ಮುನ್ನಡೆಸುವಂತ ಜವಾಬ್ದಾರಿಯ ಯುವ ಆಟಗಾರರು ಸ್ವಲ್ಪ ಮಟ್ಟಿಗೆ ಎಡವೈಕೆಯನ್ನು ಕಾಣ್ತಾ ಇದ್ದಾವೆ. ತರಗೆರೆಗಳಂತ ಹುದ್ದರಿಗಳ ಆಘಾತವೇ ಆಗ್ತಾ ಇದೆ. ಯಾವುದೇ ಒಬ್ಬ ಆಟಗಾರ ಅಂಕಣಕ್ಕೆ ಹೊಂದಿಕೊಂಡು ಆಡುವಂತ ಪ್ರಯತ್ನಗಳು ಬರ್ತಾ ಇಲ್ಲ. ಬಂದ ಹಾದಿಗೆ ಸುಂಕ ಇಲ್ಲನ ಹಾಗೆ ಹುದ್ದರಿಗಳು ಒಂದರ ಹಿಂದೆ ಇನ್ನೊಂದು ಪಂದ್ಯ ವೀಕ್ಷಣೆಗೆ ಸಾಕ್ಷಿ ಆಗ್ತಾ ಇದೆ. ಪ್ರತಿ ಪಂದ್ಯದ ಪ್ರತಿ ಇನ್ನಿಂಗ್ಸ್ ನ ಆಟಗಾರರಿಗೆ ನೀರಿನ ವ್ಯವಸ್ಥೆ, ಜಿಶಾನ್ ಗಂಜಿಮಠ ಎಕ್ವಜಲ್ ನೀರಿನ ವ್ಯವಸ್ಥೆ ಪ್ರತಿ ತಂಡಕ್ಕೆ ನೀಡಿ ಗೌರವಿಸಿದರೆ ಈ ರೀತಿಯ ಒಂದು ಹೃದಯ ಶ್ರೀಮಂತಿಕೆಯ ಪ್ರಾಯೋಜಕರು ಈ ಟೂರ್ನಿ ಯಶಸ್ಸಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಅದೇ ರೀತಿ ಬಹುಶಃ ಇವತ್ತಿನ ಈ ಒಂದು ಟ್ರೋಫಿ ಕಾರ್ಕಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ಸಂಸ್ಥೆ ಇದ್ರೆ ಕೂಡ ಅದು ಬ್ರದರ್ಸ್ ಸಜೆಕಾರು. ಮಾಯಾನಗರಿ ಮುಂಬೈಯಿಂದ ಸ್ಪೆಷಲ್ ಆಗಿ ಕ್ರಿಯೇಟಿವ್ ಆಗಿರುವಂತ ಒಂದು ಟ್ರೋಫಿಯನ್ನು ಈ ಒಂದು ಟೂರ್ನಿಗೆ ನೀಡಿದಂತ ಒಂದು ಹೆಗ್ಗಳಿಕೆ ಇದ್ರೆ ಬ್ರದರ್ಸ್ ಸಜೆಕಾರು. ಕ್ರಿಸ್ಟಲ್ ಟ್ರೋಫಿಯನ್ನು ಮೊಟ್ಟ ಮೊದಲ ಬಾರಿಗೆ ಕಾರ್ಕಳ ಅದೇ ರೀತಿ ಹೆಬ್ರಿ ಭಾಗದಲ್ಲಿ ನೀಡಿದಂತ ಒಂದು ಹೆಗ್ಗಳಿಕೆ ಗುಡುಗ ಈ ಸಂಸ್ಥೆಗಿದೆ. ನೋ ಬಾಲ್ ಅನ್ನೋಂಥ ಸೂಚನೆಗಳು ಬರ್ತಾ ಇದೆ. ಹದ್ದಿನ ಕಡಿನ ಮುದ್ದಿನ ತೀರ್ಪುಗಾರರು ಶ್ರೀಯುತ ಇಕ್ಬಾಲ್ ಕಾರ್ಕಳ ನೋ ಬಾಲ್ ಅನ್ನೋ ಸೂಚನೆ ರವಾನಿಸ್ತಾ ಇದ್ದಾರೆ. ಲೆಕ್ಕಕ್ಕಿಲ್ಲದೆ ಎಸ್ತ, ಗಣನೆಗೆ ಬಾರದೆ ಎಸ್ತ, ಪರಿಗಣನೆಗೆ ಸಿಗದೆ ಎಸ್ತ, ಅಂತಿಮವಾಗಿ ಎಕ್ಸ್ಟ್ರಾ ರೂಪದ ಓಟಗಳು ಬರ್ತಾ ಇದೆ. ನೋ ಬಾಲ್ ಅನ್ನೋ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅನ್ನುವಂತ ಚೆಂಡು ಕೂಡ ಲಭ್ಯವಾಗ್ತಾ ಇದೆ. ಮತ್ತೆ ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನಗಳು ಬರ್ತಾ ಇದೆ. ಡಿ ಫಾರ್ವರ್ಡ್ ಅಂಡ್ ಲಾಂಗ್ ಆನ್ ವಿಭಾಗದಲ್ಲಿ ಒಂದರ ಬದಲಿಗೆ 2 ಓಟಗಳು ರನ್ಔಟ್ ಮಾಡುವಂತ ಅವಕಾಶ ಅಂತಿಮ ಕ್ಷಣದಲ್ಲಿ ಥರ್ಡ್ ಅಂಪೈರ್ಗೆ ಮನವಿ ಬರ್ತಾ ಇದೆ. ದ್ವಿತೀಯ ಓಟಗಳು ಎಸ್ ಆರ್ ನೋ ಅನ್ನುವಂತ ಒಂದು ತೃತೀಯ ಅಂಪೈರ್ಗೆ ಮನವಿ ಕೂಡ ಸಲ್ಲಿಕೆ ಆಗ್ತಾ ಇದೆ. ಅಂಕಣದ ಒಳಭಾಗದ ಅತ್ಯುತ್ತಮ ರೀತಿಯ ಒಂದು ಚಿರತಮರಿ ಓಟಗಳು ಬಂದಿತ್ತು. ಆದ್ರೆ ಅಷ್ಟೇ ಉತ್ತಮವಾದ ಒಂದು ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಪುತ್ತಿಗೆ FCT ತಂಡದ ಪ್ರಮುಖ ಕ್ಷೇತ್ರ ರಕ್ಷಕ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಅನ್ನೋದು ನಿಂತ ನೀರಲ್ಲ, ಸೋಲೆ ಗೆಲುವಿನ ಸೋಪಾನ ಅನ್ನೋದು ಕ್ರಿಕೆಟ್ನ ಧ್ಯೇಯ ವಾಕ್ಯ. ಆ ನಿಟ್ಟಿನಲ್ಲಿ ಬಹುಶಃ ಕ್ರಿಕೆಟ್ನಲ್ಲಿ ಕಡೆ ತನಕ ಹೋರಾಡಿ ಶರಣಾಗಿ ಆ ಬಳಿಕ ಮತ್ತೊಂದು ಟೂರ್ನಿಯಲ್ಲಿ ವಿಜಯೋತ್ಸವವನ್ನು ಸಾರುವುದು ಕ್ರಿಕೆಟ್ನ ಒಂದು ಕಾಮನ್ ಫ್ಯಾಕ್ಟ್. ಆ ನೆಲೆಯಲ್ಲಿ ಮತ್ತೊಂದು ಅತ್ಯುತ್ತಮ ರೀತಿಯ ಪಂದ್ಯಾಕೂಟಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದಾವೆ. ಬ್ರದರ್ಸ್ ಸ್ಪೋರ್ಟ್ಸ್ ಅಂಡ್ ಯೂತ್ ಕ್ಲಬ್ ರಿಜಿಸ್ಟರ್ಡ್ ಅಜಕಾರಿ ಅವರ ಮುಂದಾಳತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ 35ನೇ ವರ್ಷಕ್ಕೆ ಮತ್ತೆ ನಾವು ಒಂದಾಗುವ, ಒಟ್ಟಾಗುವ, ಜೋಡಣೆ ಆಗುವಂತ ಒಂದು ಕಾರ್ಯಕ್ರಮ. ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ ತೀರ್ಪುಗಾರಿಕಾ ಪೀಠ. ಐದನೇ ಓವರ್ನ ದ್ವಿತೀಯ ಎಸ್ನಲ್ಲಿ
ದ್ವಿತೀಯ ಓಟಕ್ಕೆ ಮನ ಮಾಡುವಂತಹ ಸಂದರ್ಭದಲ್ಲಿ ರನ್ ಔಟ್ ಮುಖಾಂತರವಾಗಿ ಮತ್ತೊಂದು ಎಡವಿಕೆ ಆಗ್ತಾ ಇದೆ. ಪ್ರಾಮುಖ್ಯದ ಹುದರಿ ಪಂದ್ಯ ವೀಕ್ಷಣೆಯಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಕೂಡ 29. ಇನ್ನು ಕೂಡ ಪ್ರಾಮುಖ್ಯದ 5 ಎಸೆತಗಳು ಬಾಕಿ ಉಳಿಯುತ್ತದೆ. ಇಂಪಾರ್ಟೆಂಟ್ 5 balls are remaining. 5 golden balls are remaining. Score moves up to 29 for loss of 4. 29-4. ಬ್ರದರ್ಸ್ ಸ್ಪೋರ್ಟ್ಸ್ ಅಂಡ್ ಯೂತ್ ಕ್ಲಬ್ ಅಜಕಾರಿ ಇವರ ಆಶ್ರಯದಲ್ಲಿ ನಡೆಯುವಂತಹ 2 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಫೆಸ್ಟಿವಲ್, ಕ್ರಿಕೆಟ್ ಸಂತೆ, ಕ್ರಿಕೆಟ್ ಕಾರ್ನಿವಲ್ ಬಹಳಷ್ಟು ಯಶಸ್ವಿಯಾಗಿ ಸಾಂಗ್ಯವಾಗಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೈಡಿಶ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. 1ರ ಬದಲಿಗೆ 2 ಓಟಗಳು ಮತ್ತೆ ರನ್ ಔಟ್ ಮಾಡುವಂತ ಅವಕಾಶ. ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಎನ್ನುವ ಹಾಗೆ ಮತ್ತೊಂದು ಉತ್ತಮ ಅವಕಾಶ ಕೂಡ ಕೈ ಜಾಡ್ತಾ ಇದೆ. ಅಂಪೈರ್ 1 ನಿಮಿಷ ಅಲ್ಪ ನೋ ಬಾಲ್ಗೆ ರನ್ ಬಲ್ತಿತ್ತನೆ, ನೋ ಬಾಲ್ ಆಯ್ತನದೆ ಐಗೆ ರನ್ ಬಲ್ದನೆ. ಎಸ್ 1+1 ಅದೇ. ಎಸ್ ಎಸ್ ಕರೆಕ್ಟ್. ಎಸ್ ಕಂಟಿನ್ಯೂ ಆಲ್ ಪ್ಲೇ. ತಂಡದ ಒಟ್ಟು ಮೊತ್ತ 32. 32 32 ಓಟಗಳು. ಅಂಪೈರ್ ಬಾಲ್ ಎತ್ತುಂಡು ಒಟ್ಟಿಗೂ 33 33 ರೈಟ್. 33 ಎಸ್. ಥ್ಯಾಂಕ್ ಯು. ಮತ್ತೆ ಸ್ಲೋ ವರ್ಡ್ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಫಾರ್ವರ್ಡ್ ಮಿಡೋ ವಿಭಾಗದಲ್ಲಿ ಮತ್ತೊಂದು ಹುದರಿ ಆಘಾತವನ್ನು ಪಡೆಯುತ್ತಾ ಇದೆ. ರನ್ ಔಟ್ ಮುಖಾಂತರವಾಗಿ ಲಾಂಗ್ ಆರ್ಮ್ ಥ್ರೋ ಮುಖಾಂತರವಾಗಿ ಮತ್ತೊಂದು ಪ್ರಾಮುಖ್ಯದ ಹುದರಿ ಪಂದ್ಯ ವೀಕ್ಷಣೆಯಲ್ಲಿ. ತಂಡದ ಒಟ್ಟು ಮೊತ್ತ 34. ದ್ವಿತೀಯ ಓಟಕ್ಕೆ ಮನವನ್ನು ಮಾಡಿದ ಅಂತಿಮ ಕ್ಷಣದಲ್ಲಿ ರನ್ ಔಟ್ ಮುಖಾಂತರವಾಗಿ ಪಂದ್ಯ ವೀಕ್ಷಣೆಯಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ನಮ್ಮ ಇನ್ಸ್ಟಾಗ್ರಾಮ್ನ ಕಂಟೆಂಟ್ ಕ್ರಿಯೇಟರ್, ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಮೋಟರ್ ಕೂಡ ಶ್ರೀಯುತ ನಿತೇಶ್ ಅಜೆಕಾರು. ಎಲ್ಲರೂ ಗಟ್ಟಿ ಚಪ್ಪಾಳೆಯ ಮೂಲಕ ಈ ಒಂದು ಅದ್ಭುತ ಪ್ರತಿಭೆಯನ್ನು ಅಭಿನಂದಿಸಲೇಬೇಕು. ಬಹುಶಃ ಈ ಒಂದು ಪಂದ್ಯ ಕೂಡ ಇಷ್ಟು ಮಟ್ಟಿಗೆ ಯಶಸ್ಸಾಗಬೇಕಾದ್ರೆ ಈ ಒಂದು ಕಂಟೆಂಟ್ ಕ್ರಿಯೇಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಆರಂಭಿಕ ದಿನಗಳಲ್ಲಿ 2 ತಿಂಗಳ ಹಿಂದೆ ನಾವು ಕಂಟೆಂಟ್ ಅನ್ನು ಇನ್ಸ್ಟಾಗ್ರಾಮ್ ಅದೇ ರೀತಿ ಯೂಟ್ಯೂಬ್ ಪೇಜ್ಗಳಲ್ಲಿ ಇವರ ಪೇಜ್ಗಳಲ್ಲಿ ನಾವು ಕಂಡು ಅದ್ಭುತ ರೀತಿಯ ಒಂದು ನಟನೆ, ಆ ನಟನೆ ಮುಖಾಂತರವಾಗಿ ಇದು ಟೂರ್ನಮೆಂಟಿನ ಯಶಸ್ಸು ಇಷ್ಟರ ಮಟ್ಟಿಗೆ ಒಂದು ಪ್ರಮೋಷನ್ ಆಗಲಿಕ್ಕೆ ಕಾರಣವಾಗಿದೆ ಅನ್ನುವಂಥ ನೆಲೆಯಲ್ಲಿ ಅವರಿಗೆ ಸಂಸ್ಥೆ ಅಭಿನಂದನೆ, ಚಪ್ಪಾಳೆ ಮುಟ್ಟೆ ಗೌರವಿಸಬೇಕು ವಿನಂತಿಸ್ತಾ ಇದ್ದಾವೆ. ಎಸ್,
ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸಂಸ್ಥೆಯ ಸದಸ್ಯರಾಗಿರುವಂತಹ ಶರೀಫ್ ಅಜೇಕಾರು, ಸವಿ ನೆನಪು ಸಾವಿರ, ನೆನಪು ಸಾವಿರ ಕಾಲ ಮರೆಯದ ನೆನಪು ಎನ್ನುವ ಹಾಗೆ ಈ ಸಂಸ್ಥೆ ಕೂಡ ಮಾಡುವಂತಹ ಒಂದು ಗೌರವದ ಸ್ಮರಣಿಕೆ ನಿಮ್ಮ ಬಾಳಲ್ಲಿ ಒಂದಷ್ಟು ಕಾಲ ನೆನಪಾಗಿ ಗೌರವಯುತವಾಗಿ ಇರಲಿ ಅನ್ನುವಂಥ ನೆಲೆಯಲ್ಲಿ ಎಂಡ್ ಆಫ್ ಓವರ್ ನಂಬರ್ 5 ಸ್ಕೋರ್ ಮೂವ್ಸ್ ಅಪ್ ಟು 36. 36 ಎದುರಾಳಿ ತಂಡಕ್ಕೆ 37ರ ವಿಜಯದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. 30 ಎಸೆತಗಳ ಮುಂದೆ ಈಶ್ವರ್ ಕಾರ್ಕಳದ ತಂಡ ಒಂದು ಸಂಘಟಿತ ಪ್ರಯತ್ನಗಳ ಮುಖಾಂತರವಾಗಿ ಎದುರಾಳಿ ತಂಡಕ್ಕೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ನೀಡ್ತಾ ಇದೆ. 30ರ ಮುಂದೆ 37ರ ಟಾರ್ಗೆಟ್ ಬರಬೇಕು. ಆರಂಭಿಕ ಹಂತದಲ್ಲಿ ಪ್ರಶಾಂತ್, ಅದೇ ರೀತಿ ಶ್ರೇಯಸ್ ಬಹುಬೇಗನೆ ಹುದ್ದರಿಯನ್ನು ಕಳೆದುಕೊಂಡ್ರು ಕೂಡ ಆ ಬಳಿಕ ಮಧ್ಯಮ ಕ್ರಮಾಂಕ, ಅದೇ ರೀತಿ ಕೆಳ ಕ್ರಮಾಂಕದಲ್ಲಿ ಒಂದಷ್ಟು ಆಟಗಾರರು ಸ್ವಲ್ಪ ಮಟ್ಟಿಗೆ ಒಂಟಿ ಜಂಟಿಗಳ ರೀತಿಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಜೊತೆಯಾಟವನ್ನು ತಂಡಕ್ಕೆ ನೀಡಿದ್ರು. ಅವರು ಒಂದು ಅತ್ಯದ್ಭುತ ರೀತಿಯ ಆಟದ ಮುಖೇನ ಅಂತಿಮ 30 ಚೆಂಡುಗಳಲ್ಲಿ 36 ಓಟಗಳನ್ನು ಗಳಿಸಿ ಎದುರಾಳಿ ತಂಡಕ್ಕೆ 37ರ ಒಂದು ವಿಜಯದ ಟಾರ್ಗೆಟ್ ಅನ್ನು FCT ಪುತ್ತಿಗೆ ತಂಡಕ್ಕೆ ನೀಡ್ತಾ ಇದೆ. ಆ 37ರ ವಿಜಯದ ಟಾರ್ಗೆಟ್ ಅನ್ನು ಯಾವ ರೀತಿ ಚೇಸ್ ಅನ್ನು ಮಾಡುತ್ತದೆ ಕಾದ್ ನೋಡ್ಬೇಕು. ಕ್ರಿಕೆಟ್ ಅದೃಷ್ಟದ ಆಟ. ಈ ಒಂದು ಅದೃಷ್ಟದ ಆಟದಲ್ಲಿ ಗೆಲ್ಲುವಂತ ತಂಡ ಸೋಲುತ್ತೆ, ಸೋಲುವಂತ ತಂಡ ಗೆಲ್ಲುತ್ತೆ. ಅನಿರೀಕ್ಷಿತ ಆಟದಲ್ಲಿ ಯಾವ ತಂಡ ಮೇಲ್ಗೈಯನ್ನು ಸಾಧಿಸ್ತದೆ ಕಾದ್ ನೋಡ್ಬೇಕು. ದಿನದ ವೀಕ್ಷಕರ ವಿದ್ಯಮಾನದಲ್ಲಿ ಬದಲಾವಣೆಗಳು ಸಾಗ್ತಾ ಇದೆ. ದಿನದ ಮುಂದಿನ ಹಂತಕ್ಕಾಗಿ ಈ ಭಾಗದ ಒಬ್ಬ ಜನಪ್ರಿಯ ವೀಕ್ಷಕ ವರ್ಣಗಾರ ವರಂಗದ ಅದ್ಭುತ ಪ್ರತಿಭೆ ಶ್ರೀಯುತ ಗಗನ್ ವರಂಗ ಮುಂದಿನ ಹಂತಕ್ಕಾಗಿ ಓವರ್ ಟು ಗಗನ್. ಥ್ಯಾಂಕ್ ಯು. ಧನ್ಯವಾದಗಳು ಮನೀಶ್ ಶೆಟ್ಟಿಕಾಂತ್ ಅವರ ಇವರೇ. ಆರಂಭಿಕ ದಾಂಡುಗಾರಿಕಾ ವಿಭಾಗದಲ್ಲಿ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ದಾಂಡುಗಾರರ ಪರಿಚಯವನ್ನು ಮಾಡಿಕೊಳ್ಳುವುದಾದರೆ, ಆರಂಭಿಕ ಇನ್ನಿಂಗ್ಸ್ ವಿಭಾಗದಲ್ಲಿ ಸ್ವೀಕರಿಸಿದಂತಹ 5 ಓವರ್ಗಳ ಮಧ್ಯೆ 36 ಓಟಗಳನ್ನು ಗಳಿಸಿಕೊಂಡಂತಹ ಈಶ್ವರ್ ಕಾರ್ಕಳ ತಂಡ ಅದೇ 36 ಓಟಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಕಲ್ಪಿಸಿಕೊಳ್ಳಬಹುದು ಎನ್ನುವಂತಹ ನಿರೀಕ್ಷೆಗಳನ್ನು ಕೂಡ ಕಾದು ನೋಡುವುದಾಗ ಆರಂಭಿಕ ದಾಂಡುಗಾರಿಕಾ ವಿಭಾಗದಲ್ಲಿ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ದಾಂಡುಗಾರ ಪರಿಚಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಪರಿಸರದಿಂದ ಬಂದದ್ದ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ದಾಂಡುಗಾರರು ತನ್ವೀರ್ ಹಾಗೆಯೇ ತನ್ಜೀಮ್. ದಾಂಡುಗಾರಿಕಾ ವಿಭಾಗದಲ್ಲಿ ಆಡುವ ತುದಿಯಲ್ಲಿ ತನ್ಜೀಮ್ ಪರಿಚಯವಾಗುವಾಗ ತನ್ನ ಕಂತಿನ ಆರಂಭಿಕ ಚೆಂಡುವಿಗಾಗಿ ದಾಳಿಗಾರಿಕಾ ವಿಭಾಗದಲ್ಲಿ ಯೋಗೇಂದ್ರ ತನ್ನ ಕಂತಿನ ಆರಂಭಿಕ ಚೆಂಡು ದಂಡನ್ನು ತಿರುಗಿಸಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಲಾಗಿತ್ತು. ಅಡ್ಡ ದಂಡುವಿನ ಪ್ರಹಾರವಾಗಿ ಅಂಕಿಅಂಶಗಳಿಕೆಯಲ್ಲಿ ಗೂಟಗಳ ಮಧ್ಯೆ ಓಡಾಟಗಳು ಕಂಡು ಬರುವುದಾದರೆ ಒಂಟಿ ಓಟಗಳು ಜಮೆಯಾಗಿದೆ. ಒಂಟಿ ಚೆಂಡುವಿನ ಮುಕ್ತಾಯದಲ್ಲಿ ಒಂದು ಓಟ ಬಂದಾಗ ಉಳಿದಿರತಕ್ಕಂತಹ 5 ಚೆಂಡುಗಳ ಮಧ್ಯೆ ಯೋಗೇಂದ್ರ ಅದೆಷ್ಟರ ಓಟವನ್ನ ಬಿಟ್ಟು ಕೊಡುತ್ತಾರೆ ಎನ್ನುವುದು ಕೂಡ ಇಲ್ಲಿರುವಂತಹ ಪ್ರಶ್ನೆಯಾಗಲಿಕ್ಕಿದೆ. ದಾಳಿಯಲ್ಲಿ ತನ್ನ ಕಂದಿನ ದ್ವಿತೀಯ ಚೆಂಡು ಅದ್ಭುತವಾಗಿ ದಂಡಿಸುವಂತಹ ಪ್ರಯತ್ನ, ಸೊಗಸಾಗಿರತಕ್ಕಂತಹ ಪ್ರಯತ್ನದ ಮುಖೇನವಾಗಿ ಗೂಟಗಳ ಮಧ್ಯೆ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಆ ತನ್ಮುಖೇನವಾಗಿ ಅಂಕಿಅಂಶ ಗಳಿಕೆಯಲ್ಲಿ 2 ಚೆಂಡುಗಳ ಮುಕ್ತಾಯದಲ್ಲಿ 2 ಓಟಗಳು ಬಂದಿದೆ. ಯೋಗೇಂದ್ರ ಎಸೆದಿರತಕ್ಕಂತಹ ತಲಾ 2 ಚೆಂಡುಗಳ ಮಧ್ಯೆ ಒಂದೊಂದು ಓಟವನ್ನು ಬಿಟ್ಟು ಕೊಡುವುದಾದರೆ ಮೂರನೆಯ ಚೆಂಡು ಯಾವುದೇ ರೀತಿಯಾಗಿರತಕ್ಕಂತಹ ಓಟಗಳಿಗೆ
ಓಟಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡದೆ ಚೆಂಡು ನೇರವಾಗಿ ಚುಕ್ಕಿಯನ್ನು ಮಾತ್ರ ಪಡೆಕೊಳ್ತಾ ಇದೆ. ಯಾವುದೇ ರೀತಿಯಾಗಿರತಕ್ಕಂತಹ ಓಟಗಳಿಗೆ ಅವಕಾಶಗಳಿಲ್ಲ. ಯೋಗೇಂದ್ರ ತನ್ನ ಕಂತಿನ 4ನೆಯ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ ಇದ್ದನು ಮಧ್ಯೆ ಅದ್ಭುತವಾದಂತಹ ಕ್ಯಾಚ್ ಪಡೆಯುವ ಮುಖೇನವಾಗಿ ತನ್ಜೀಮ್ ತನ್ನ ತಂಡಕ್ಕಾಗಿ ಅಗಾಧ ಕೊಡುಗೆಯನ್ನು ಕೊಡಬೇಕಾಗಿದ್ದಂತಹ ತನ್ಜೀಮ್ ಪ್ರಸ್ತುತವಾಗಿ ಉದ್ದರಿಯನ್ನು ಬಿಟ್ಟುಕೊಟ್ಟು ನೇರ ನಿರ್ಗಮನದ ಹಾದಿಯನ್ನು ಪಡೆದುಕೊಳ್ಳುವಾಗ 4 ಚೆಂಡುಗಳು ಮುಕ್ತಾಯ ಕಂಡಾಗ ಓವರ್ ನಂಬರ್ 1 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಒಂದು ಪ್ರಾಮುಖ್ಯದ ಉದ್ದರಿಯ ನಷ್ಟದಲ್ಲೂ ಕೂಡ ಕೇವಲ 2 ಓಟಗಳನ್ನು ಮಾತ್ರ ಕಲೆ ಹಾಕಿಕೊಳ್ಳಲಾಗ್ತಾ ಇದೆ ಆತನ್ ಮುಖೇನ. ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಸಾಮಾಜಿಕ ಜಾಲತಾಣವನ್ನು ನಾವುಗಳು ವೀಕ್ಷಿಸಿಕೊಳ್ಳುವುದೇ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ರೀತಿಯಾದಂತಹ ಕಂಟೆಂಟ್ ಕ್ರಿಯೇಟ್ಗಳ ಮೂಲಕವಾಗಿ ಬಹಳಷ್ಟು ರೀತಿಯಾದಂತಹ ಮನೋರಂಜನೆಗಳ ಒಂದಿಷ್ಟು ಆಕ್ಟಿಂಗ್ಗಳ ಮುಖೇನವಾಗಿ ಜನರ ಮನಸ್ಸನ್ನು ಗೆದ್ದಂತಹ ಒಬ್ಬ ವ್ಯಕ್ತಿ ಡಿಜೆ ಮುಸ್ತಾಕ್ ಕಾರ್ಕಳ ಇವರು ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿಕೊಂಡಿರ್ತಾರೆ. ತಮಗೆ ಪಂದ್ಯಾಕೂಟದ ಪರವಾಗಿ 35 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬ್ರದರ್ಸ್ ಟ್ರೋಫಿ 2026 ಎನ್ನತಕ್ಕಂತಹ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ಳಿಕ್ಕಿದ್ದೇವೆ. ಪಂದ್ಯ ಚಾಲ್ತಿಯಲ್ಲಿದೆ. ನೂತನ ಕ್ರಮಾಂಕದ ದಾಂಡುಗಾರಿಗನಾಗಿ ಇಸ್ಮಾಯಿಲ್ ಇವರನ್ನು ಕರೆತರಲಾಗಿದೆ. ಇಸ್ಮಾಯಿಲ್ ತನ್ನ ತಂಡವನ್ನು ವಿಜಯಶಾಲಿಗೊಳಿಸಿ ತಂಡದ ಆಟಗಾರರ ಮುಖದಲ್ಲಿ ಸ್ಮೈಲ್ ಅನ್ನು ತರಿಸಿಕೊಳ್ಳಬಲ್ಲನೆ ಎನ್ನುವಂತಹದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಲಿಕ್ಕಿದೆ. ಕಾರಣ ಆರಂಭಿಕ ಓವರ್ ಚಾಲ್ತಿಯಲ್ಲಿದೆ. 3 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ರವಾನೆಗೊಳ್ಳಬೇಕಾದರೆ ಬಲಿಷ್ಠವಾಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟುಕೊಳ್ಳಲಾಗಿತ್ತು. ದಂಡನ್ನು ಬಿಚ್ಚಿ ಹೊಡೆಯುವಂತ ಪ್ರಯತ್ನವನ್ನು ಪಡೆದುಕೊಳ್ಳಲಾಗಿತ್ತು. ಆದರೆ ಓವರ್ ನಂಬರ್ 1 ಮುಕ್ತಾಯದಲ್ಲಿ ಕೇವಲ ಒಂಟಿ ಉದ್ದರಿಯನ್ನು ಪಡೆಕೊಂಡು 3 ಓಟಗಳನ್ನು ಬಿಟ್ಟುಕೊಡಲಾಗ್ತಾ ಇದೆ. ಆತನ್ ಮುಖೇನವಾಗಿ 6 ಚೆಂಡುಗಳು ಮುಕ್ತಾಯ, ಅರ್ಥಾತ್ ಆರಂಭಿಕ ಓವರ್ ಮುಕ್ತಾಯದಲ್ಲಿ 3 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗಿದೆ. 1 ಉದ್ದರಿಯನ್ನು ಬಿಟ್ಟುಕೊಟ್ಟು FCT ಪುತ್ತಿಗೆ ಎನ್ನತಕ್ಕಂತಹ ಪ್ರತಿಷ್ಠಿತ ಆಟಗಾರರು ಇರುವಂತಹ ತಂಡ ತನ್ನ ಆಟವನ್ನು ಮುಂದುವರಿಸಿಕೊಳ್ತಾ ಇದೆ. ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಹಾಗೆಯೇ ಬರುವಂತಹ ಫೆಬ್ರವರಿ ತಿಂಗಳಿನ 15ನೆಯ ತಾರೀಕಿನಂದು ಸುಂದರ ನಗರವಾಗಿರತಕ್ಕಂತಹ ವರಂಗ ಪರಿಸರದಲ್ಲಿ ಪದ್ಮಶ್ರೀ ವರಂಗ ಎನ್ನತಕ್ಕಂತಹ ಕ್ರಿಕೆಟ್ ಸಂಸ್ಥೆ ತನ್ನದೇ ಆಗಿರತಕ್ಕಂತಹ ರೂಪುರೇಷೆಗಳೊಂದಿಗೆ ಒಂದಷ್ಟು ರೀತಿಯಾದಂತಹ ವೈಭವದ 40 ಗಜಗಳ ಅಂಡ್ರಾಮ್ ಕ್ರಿಕೆಟ್ ಪಂದ್ಯಾಕೂಟವನ್ನು ಇದೇ ಬರುವಂತಹ ಫೆಬ್ರವರಿ 15ನೆಯ ಆದಿತ್ಯವಾರದಂದು ಆದಿತ್ಯವಾರ 8:30ಯಿಂದ ಸಂಜೆಯವರೆಗೂ ಕೂಡ ಅಂಡ್ರಾಮ್ 40 ಗಜಗಳ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸಿಕೊಳ್ತಾ ಇದೆ. ಅದ್ದೂರಿಯಾದಂತಹ ಕ್ರಿಕೆಟ್ ಪಂದ್ಯದ ಆಯೋಜನೆಯನ್ನ ಪದ್ಮಶ್ರೀ ವರಂಗ ಎನ್ನತಕ್ಕಂಥ ಸಂಸ್ಥೆ ತನ್ನದಾಗಿಸಿಕೊಂಡಿದೆ. ಆ ಪಂದ್ಯಾಕೂಟಕ್ಕೂ ಕೂಡ ಆಯೋಜಕರುಗಳು ನೇರ ಪ್ರಸಾರವನ್ನು ವೀಕ್ಷಿಸುತ್ತಾ ತಮಗೆ ಓಲೈಕೆಯನ್ನು ತಮಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ಮತ್ತೆ ಪಂದ್ಯಕ್ಕೆ ಬರುವುದಾದರೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. 5 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಪುಗಾಲನ್ನು ಪಡೆದುಕೊಳ್ತಾ ಇದೆ. ಅದ್ಭುತವಾಗಿ ದಂಡಿಸುವಂತಹ ಪ್ರಯತ್ನವನ್ನು ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಆದರೆ 40 ಗಜಗಳ ವಿಭಾಗದಲ್ಲಿ ಅದ್ಭುತವಾದಂತಹ ಕ್ಷೇತ್ರ ಪಾಲನೆಯ ಮುಖೇನ ಗೂಟಗಳ ಮಧ್ಯೆ ಒಂಟಿ ಓಟಾಟಗಳು ಬರುವುದೇ ಆದರೆ 2 ಚೆಂಡುಗಳ ಮುಕ್ತಾಯದಲ್ಲಿ ಒಟ್ಟು 6 ಓಟಗಳು ಬಂದಾಗ ಉಳಿದಿರತಕ್ಕಂತಹ 4 ಚೆಂಡುಗಳ ಮಧ್ಯೆ ಪ್ರಶಾಂತ್ ಅದೆಷ್ಟು ಓಟಗಳನ್ನು ಗಳಿಸಿಕೊಳ್ಳಬಲ್ಲರು, ಬಿಟ್ಟುಕೊಳ್ಳಬಲ್ಲರು ಎನ್ನುವುದು ಕೂಡ ಇಲ್ಲಿ ಪ್ರಶ್ನೆಯಾಗಲಿಕ್ಕಿದೆ. ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿರತಕ್ಕಂತಹ ದಾಳಿ ಇದು. ಅದ್ಭುತವಾಗಿರುವಂತಹ ಲೈನ್ ಅಂಡ್ ಲೆಂತ್ ಅನ್ನು ಹೊಂದಿರುವಂತಹ ಚೆಂಡು ಆತನ್ ಮುಖೇನ ಒಟ್ಟು ಗಳಿಕೆಯಲ್ಲಿ 3 ಚೆಂಡುಗಳು ಮುಕ್ತಾಯ, 6 ಓಟಗಳು ಜಮೆಯಾಗಿದೆ. ಮತ್ತೆ ದಂಡನ್ನು ತಿರುಗಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ವೀರ್ ಹಾಗೂ ಇಸ್ಮಾಯಿಲ್ ಜೋಡಿ ನಿಜಕ್ಕೂ ಕೂಡ ಪಂದ್ಯದಲ್ಲಿ ರೋಚಕತೆಯನ್ನು ಮೂಡಿಕೊಳ್ಳಬಹುದೇ ಎನ್ನುವುದು ಕೂಡ ಪ್ರಶ್ನೆಯಲ್ಲಿದೆ. ಒಂದು ವೇಳೆ ಈಶ್ವರ್ ಕಾರ್ಕಳ ತಂಡ ಗೆದ್ದಿದೆ ಆದಲ್ಲಿ ದಿಲೀಪ್ ಸಾಯಿ ಇವರ ಮುಖೇನವಾಗಿ 1,000 ರೂಪಾಯಿಯ ಘೋಷಣೆ ಕೂಡ ಇಲ್ಲಿ ಕಲ್ಪನೆಯಾಗ್ತಾ ಇದೆ ಈಶ್ವರ್ ಕಾರ್ಕಳ ತಂಡಕ್ಕೆ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆಯನ್ನು ಕೊಡಲಾಗಿದೆ ಗುಟ್ಟಗಳ ಮಧ್ಯೆ. ಹಾಗೆಯೇ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ವೇದಿಕೆಗೆ ಬನ್ನಿ ರಾಜೇಶ್ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ವೇದಿಕೆಗೆ ಬನ್ನಿ. ಇವರಿಗೆ ನಸೀಂ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿಕೊಳ್ಳುವರೆ ಪ್ರೀತಿಯ ವಿನಂತಿ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್.
ಅದ್ಭುತವಾಗಿ ದಂಡಿಸುವಂತಹ ಪ್ರಯತ್ನ, ನೇರ ವಿಭಾಗದ ಹೊಡೆತಗಳನ್ನು ವೀಕ್ಷಿಸಿಕೊಳ್ಳುವುದೇ ಆದರೆ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕಾರ್ಯ ಕೊಡಲಾಗಿದೆ, ಆದರೆ ದೊಡ್ಡ ಮಟ್ಟದ ಮನವಿಯು ಸಲ್ಲಿಕೆ ಆಗಿತ್ತು. ಯಾವುದೇ ರೀತಿಯಾಗಿರುವಂತಹ ಮನವಿಗೆ ಸ್ಪಂದನೆಗಳಿಗೂ ಬರ್ತಾ ಇಲ್ಲ. ತೀರ್ಪುಗಾರರು ಮೌನಿಯಾದಂತಹ ವೇಳೆಯಲ್ಲಿ ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ಅರ್ಥಾತ್ 12 ಚೆಂಡುಗಳು ಮುಕ್ತಾಯಗೊಂಡಿದೆ, 11 ಓಟಗಳು ಜಮೆಯಾಗಿದೆ. ಕೊನೆಯ ಉಳಿದಿರತಕ್ಕಂತಹ 18 ಚೆಂಡುಗಳು ಬಾಕಿ ಇದೆ. ಪ್ರಸ್ತುತ ಹಂತದಲ್ಲಿ ವೀಕ್ಷಣೆಯನ್ನು ಮಾಡುವುದೇ ಆದರೆ 11 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಬಂದಾಗ ಒಂದು ಪ್ರಾಮುಖ್ಯದ ಉದ್ದರಿಯನ್ನು ಕಳೆದುಕೊಂಡು FCT ಪುತ್ತಿಗೆ ಎನ್ನತಕ್ಕಂತಹ ತಂಡ ಈಶ್ವರ್ ಕಾರ್ಕಳ ಎನ್ನತಕ್ಕಂತಹ ತಂಡವನ್ನು ದ್ವಿತೀಯ ಇನ್ನಿಂಗ್ಸಿನಲ್ಲಿ ಎದುರಿಸಿಕೊಂಡು ಆಡುವಾಗ 18 ಚೆಂಡುಗಳು ಬಾಕಿ ಇದೆ, 26 ಓಟಗಳು ಬೇಕಾಗಿದೆ. 18 ಚೆಂಡುಗಳ ಮಧ್ಯೆ 26 ಓಟಗಳು. 26ರಲ್ಲಿ ಗೆಲ್ಲುವವರು ಯಾರು? ಸೋತು ಆಡಿದಂತಹ ನೆನಪನ್ನು ಹೊತ್ತು ಮನೆಗೆ ಸಾಗುವವರು ಯಾರು? ಎಲ್ಲವೂ ಕೂಡ ಬ್ರದರ್ಸ್ ಟ್ರೋಫಿ 2026ರ ಪ್ರಶ್ನೆಯಾಗಲಿಕ್ಕಿದೆ. ನಿಜಕ್ಕೂ ಕೂಡ ಹೇಳ್ತಾ ಇದೆ, ಅದ್ದೂರಿಯಾದಂತಹ ಕ್ರಿಕೆಟ್ ವೈಭವ ಇದು. ಬಹಳಷ್ಟು ಸೊಗಸಾದಂತಹ ಒಂದು ಕ್ರಿಕೆಟ್ ಆಯೋಜನೆ ಇದು. ಯಾವುದೇ ರೀತಿಯಾಗಿರತಕ್ಕಂತಹ ಆಟಗಾರರುಗಳಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಯಾಗದಂತೆ, ಯಾವುದೇ ರೀತಿಯಲ್ಲಿ ಕಡಿಮೆಯಾಗದಂತೆ ತೋರ್ಪಡಿಸಿಕೊಳ್ಳಬಲ್ಲಂತಹ ಮನೀಶ್ ಶೆಟ್ಟಿ ತಿಳಿಸಿದಂತೆ ಶ್ರೀಮಂತ ಪಂದ್ಯಾಕೂಟ ಇದು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತನಾಡಬಲ್ಲಂತಹ ಪಂದ್ಯವಾಗಲಿಕ್ಕಿದೆ. ಕಾರಣ ದ್ವಿತೀಯ ಪ್ರಶಸ್ತಿ ಇರುವಂತಹ ಕೆಜಿ 13 ಕೆಜಿ ಉಳ್ಳಂತಹ ಚಿನ್ನದ ಬಣ್ಣದ ಹೊಳೆಯುವ ಪ್ರಶಸ್ತಿ, 18 ಕೆಜಿ ಉಳ್ಳಂತಹ ಪ್ರಥಮ ಚಿನ್ನದ ಬಣ್ಣದ ಹೊಳೆಯುವ ಪ್ರಶಸ್ತಿ ಕೂಡ ಬ್ರದರ್ಸ್ ಟ್ರೋಫಿ ರನ್ನರ್ ಅಪ್ ಹಾಗೂ ವಿನ್ನರ್ ಅಪ್ ತಂಡಗಳಿಗೆ ಕೂಡ ಮಾಡಲಿಕ್ಕಿದೆ ಬ್ರದರ್ಸ್ ಎನ್ನತಕ್ಕಂತಹ ಸಂಸ್ಥೆ. ಅದೇನೇ ಇರಲಿ, ಪಂದ್ಯಕ್ಕೆ ಬರುವುದಾದರೆ ತೃತೀಯ ಓವರ್ ಚಾಲ್ತಿಯಲ್ಲಿದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ, 13 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಬಂದುಕೊಳ್ಳುವುದೇ ಆದರೆ ಇದೀಗಾಗಲೇ ದಾಳಿಗಾರಿಕಾ ವಿಭಾಗದಲ್ಲಿ ಯೋಗೇಂದ್ರ ಆರಂಭಿಕ ದಾಳಿಗಾರಿಕಾ ವಿಭಾಗವನ್ನು ನಿರ್ವಹಿಸಿಕೊಂಡು ತನ್ನ ಕಂತಿನ ತೃತೀಯವಾಗಿ ಪ್ರಸ್ತುತ ಹಂತದಲ್ಲಿ 40 ಗಜಗಳ ಒಳಭಾಗದಲ್ಲಿ ಚೆಂಡುಗಳು ರವಾನೆಗೊಳ್ಳುವಾಗ ಗೂಟಗಳ ಮಧ್ಯೆ ಒಂದು ಓಟದ ಓಡಾಟಗಳು ಕಂಡು ಬರ್ತಾ ಇದೆ. ಆತನ್ಮುಖೇನ ಅಂಕಿಅಂಶಗಳಿಕೆಯಲ್ಲಿ 3 ಚೆಂಡುಗಳ ಮುಕ್ತಾಯ, 14 ಓಟಗಳ ಜಮೆ. ತನ್ನ ಕಂತಿನ 4ನೆಯ ಚೆಂಡುವಿಗಾಗಿ ಮತ್ತೆ ಯೋಗೇಂದ್ರ ಶ್ರೇಷ್ಠ ಮಟ್ಟವಾಗಿ ದಂಡಿಸುವಂತ ಪ್ರಯತ್ನ. ಇದು ಗಾಳಿಯಲ್ಲಿದ್ದಂತಹ ಚೆಂಡು ನೇರ ಕ್ಷೇತ್ರ ಪಾಲಕರ ಕೈ ಭಾಗಕ್ಕೆ ಸೆರೆಯಾಗುವುದೇ ಆದರೆ ಕಾದು ಕೂತಂತಹ ಕೈಗೆ ಕಾಯಕಗಳು ಬರುವಾಗ ಅಂಕಿಅಂಶ ಗಳಿಕೆಯಲ್ಲಿ 4 ಚೆಂಡುಗಳು ಮುಕ್ತಾಯಗೊಂಡಾಗ ಮತ್ತೊಂದು ಆಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಆತನ್ಮುಖೇನ ಇಸ್ಮಾಯಿಲ್ ತನ್ನ ತಂಡಕ್ಕಾಗಿ ಅಗಾಧ ಕೊಡುಗೆಯನ್ನು ಕೊಡಬೇಕಾಗಿದ್ದಂತ ಇಸ್ಮಾಯಿಲ್ ಪ್ರಸ್ತುತವಾಗಿ ಪಂದ್ಯವನ್ನ ಬಿಟ್ಟು ಹೊರ ನಡೆದಾಗ, ಹಾಗೆಯೇ ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ 4 ಓವರಿನ ಪಂದ್ಯಾಟವಾಗಿರುತ್ತೆ. ಗಮನದಲ್ಲಿ ಇಟ್ಟುಕೊಳ್ಳಿ ಆಟಗಾರರೇ, ಮುಂದಿನ ಎಲ್ಲ ಪಂದ್ಯಗಳು ಕೂಡ 4 ಓವರಿನ ಪಂದ್ಯ. ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮೈದಾನದ ಒಳಭಾಗಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಆಟಗಾರ ಅಲ್ತಾಫ್ ವಾಲ್ಪಾಡಿ ಆಗಮಿಸ್ತಾ ಇದ್ದಾರೆ. ಅಲ್ತಾಫ್ ವಾಲ್ಪಾಡಿ ನಡೆಯುವಂತಹ ಭರವಸೆಯ ನಡಿಗೆ ನೋಡಿ, ಹೊಡೆಯುವಂತಹ ಒಂದೊಂದು ಚೆಂಡಿನ ವೇಗಭರಿತವಾಗಿರುವಂತಹ ದಂಡನೆಯ ಶೈಲಿ ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಪರಿಸರದ ವಾಲ್ಪಾಡಿ ಎನ್ನತಕ್ಕಂಥ ಪರಿಸರದ ಪ್ರತಿಭೆ ಅಲ್ತಾಫ್ ವಾಲ್ಪಾಡಿ. ಹೆಬ್ರಿಯ ಕನ್ಯಾನದಿಂದ ಕಾಸರಗೋಡಿನ ಕನ್ಯಾನದವರೆಗೆ ಅನೇಕ ಕ್ರೀಡಾಭಿಮಾನಿಗಳನ್ನ ತನ್ನ ಹೆಗಲಿನಲ್ಲೇ ಇರಿಸಿ ಹೊತ್ತುಕೊಂಡು ಮೆರಿತಾ ಇರುವಂತಹ ಅಲ್ತಾಫ್ ಪ್ರಸ್ತುತ ಹಂತದಲ್ಲಿ ಅಜಯ್ ಕಾರುವಿನ ವೈಟ್ ಫೀಲ್ಡ್ ಮೈದಾನಕ್ಕೆ ಬರುವುದೇ ಆದರೆ ಯೋಗೇಂದ್ರ ಎಸೆಯುವಂತಹ 5ನೆಯ ಚೆಂಡನ್ನು ಎದುರಿಸಿಕೊಳ್ಳಬೇಕಾಗಿದೆ ಪ್ರಸ್ತುತವಾಗಿ ಅಲ್ತಾಫ್ ವಾಲ್ಪಾಡಿ. ಶ್ರೇಷ್ಠ ಮಟ್ಟವಾಗಿ ದಂಡಿಸುವಂತಹ ಪ್ರಯತ್ನವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಒಂಟಿಯ ಒಡೆಗಳು ಬರಲೇಬೇಕಾದಂತಹ ಒತ್ತಡ ಒಂದು ಬದಿಯಲ್ಲಿ. ಅಲ್ತಾಫ್ ವಾಲ್ಪಾಡಿ ಹಾಗೂ ತನ್ವೀರ್ ತನ್ನ ತಂಡಕ್ಕಾಗಿ ಅಗಾಧವಾಗಿರತಕ್ಕಂತಹ ಕೊಡುಗೆಯನ್ನು ಕೊಡಬಲ್ಲರೆ, ಆದರೆ ಯಾವ ರೀತಿಯಾಗಿ ತನ್ನ ತಂಡವನ್ನು ಯಶಸ್ವಿಯ ಮೆಟ್ಟಿಲನ್ನೇರಿಸುತ್ತಾರೆ ಎನ್ನುವುದು ಕೂಡ ಕಾಯಕ ಕಲ್ಪವಾಗಬೇಕಾಗಿದೆ. ಒಂದು ಬದಿಯಲ್ಲಿ ವೀಕ್ಷಿಸಿಕೊಂಡಾಗ ಈಶ್ವರ್ ಕಾರ್ಕಳ ಪೆರುವಾಚೆಯ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡೆಕೊಂಡು ಅಂಡ್ರಾಮ್ ಎನ್ನತಕ್ಕಂತಹ ಕ್ರೀಡಾ ಜಗತ್ತಿಗೆ ಬಲಗಾಲಿಟ್ಟು ಬಂದಂತಹ ಸಂಸ್ಥೆ ಅದು ಈಶ್ವರ್ ಕಾರ್ಕಳ. ಆದರೆ ಪ್ರಸ್ತುತ ಪಂದ್ಯದಲ್ಲಿ FCT ಪುತ್ತಿಗೆ ಎನ್ನತಕ್ಕಂತಹ ತಂಡವನ್ನು ಎದುರಿಸಿಕೊಂಡಾಗ 3ನೇ ಓವರ್ ಚಾಲ್ತಿಯಲ್ಲಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಶ್ರೇಷ್ಠ ಮಟ್ಟವಾಗಿ ದಂಡಿಸುವಂತಹ ಪ್ರಯತ್ನವನ್ನು ಕಲ್ಪಿಸಿಕೊಡಲಾಗಿತ್ತು, ಆದರೆ ಗೂಟ ಪಾಲಕನ ಹಿಂಬದಿಯಲ್ಲಿ ಸೋರಿಕೆಯಾದಂತಹ ಚೆಂಡು ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟು 16 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗಿದೆ. 16 ಆನ್ ಸ್ಕೋರ್ ಬೋರ್ಡ್. 18 ಚೆಂಡುಗಳ ಮುಕ್ತಾಯ, ಅರ್ಥಾತ್ 3 ಓವರ್ಗಳು ಮುಕ್ತಾಯಗೊಂಡಿದೆ. 16 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗಿದೆ. 2 ಉದ್ದರಿಯನ್ನು ಬಿಟ್ಟುಕೊಟ್ಟು ಆಡ್ತಾ ಇದೆ FCT ಪುತ್ತಿಗೆ ತಂಡ.
12 ಚೆಂಡುಗಳು ಬಾಕಿ ಇದೆ. ತನ್ವೀರ್ ಹಾಗೂ ಅಲ್ತಾಫ್ ವಾಲ್ಪಾಡಿಯವರೇ 21 ಓಟಗಳು ಬೇಕಾಗಿದೆ. ಸಮಯ, ಸಂದರ್ಭ, ಪರಿಸ್ಥಿತಿ, ಪಂದ್ಯದ ಗತಿ, ಪಂದ್ಯದ ಸ್ಥಿತಿ ಇವೆಲ್ಲವನ್ನ ಕೂಡ ತಾವುಗಳು ಅವಲೋಕಿಸಿಕೊಂಡು ಕಾಣುವುದೇ ಆದರೆ ನಿನ್ನೆಯ ದಿನ ನಡೆದಂತ ಸ್ಥಳೀಯ ವಿಭಾಗದ ಒಂದಷ್ಟು ರೀತಿಯಾದಂತಹ ತಂಡಗಳ ನಡುವಿನ ನೇರ ಹಣಾಹಣಿಯಲ್ಲಿ ಇವತ್ತು ಮುಂಜಾನೆ ಸೆಮಿಫೈನಲ್ ಹಂತದಲ್ಲಿ ಗೆದ್ದು ಫೈನಲ್ ತಲುಪಿಕೊಂಡಂತಹ ಫೈನಲ್ ಪೀಠದ ಗದ್ದುಗೆಯನ್ನು ಏರಿ ಕುಳಿತಂತಹ ಮೂಜೂರು ಫ್ರೆಂಡ್ಸ್ ತಂಡದ ಮನಸ್ಸಿನಲ್ಲಿ ಕಾಡ್ತಾ ಇರುವಂತಹ ಏಕೈಕ ಪ್ರಶ್ನೆ ಒಂದೇ: ದ್ವಿತೀಯ ಫೈನಲಿಸ್ಟ್ ಯಾರು? ನಮ್ಮ ಮುಂದೆ ಆಡುವಂತಹ ಫೈನಲಿಸ್ಟ್ ಯಾರು? ನಾವು ಎದುರಿಸುವಂತಹ ತಂಡ ಯಾವುದು? ಬ್ರದರ್ಸ್ ಟ್ರೋಫಿ 2026ರಲ್ಲಿ ನಾವು ನೋಡುವಂತಹ ಫೈನಲಿಸ್ಟ್ ಯಾರು? ಎಲ್ಲವೂ ಕೂಡ ಪ್ರಶ್ನೆಯಾಗ್ತಾ ಇದೆ. ಅದು ಮೂಜೂರು ಫ್ರೆಂಡ್ಸ್ ತಂಡಕ್ಕೆ. ಆದರೆ ಪ್ರಸ್ತುತ ಹಂತದಲ್ಲಿ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ತಂಡಗಳು ಒಂದು ವಿಭಾಗದಲ್ಲಿ ಕಂಡುಕೊಳ್ಳುವುದಾದರೆ, ಒಂದು ಬದಿಯಲ್ಲಿ ಈಶ್ವರ್ ಕಾರ್ಕಳ, ಮತ್ತೊಂದು ಬದಿಯಲ್ಲಿ FCT ಪುತ್ತಿಗೆ. ದಾಳಿಗಾರಿಕಾ ವಿಭಾಗದಲ್ಲಿ ತನ್ನ ಕಂತಿನ ಆರಂಭಿಕ ಚೆಂಡುವಿಗಾಗಿ ಅಜಯ್. ಓಹೋ, ವಾಟ್ ಎ ಶಾಟ್! ಅದ್ಭುತವಾದಂತಹ ದಂಡನೆ ಇದು. ತನ್ವೀರ್ ಹೇಳುತ್ತಾ ಇದ್ದೆ, ಅದ್ಭುತವಾಗಿರತಕ್ಕಂಥ ಹೊಡೆತಗಳನ್ನು ಹೊಡೆಯುವುದರ ಮುಖೇನವಾಗಿ ಪ್ರಸಿದ್ಧಿಯನ್ನು ಪಡೆಕೊಂಡಂತಹ ದಾಂಡುಗಾರ ತನ್ವೀರ್. ಆದರೆ ಸಮಯವನ್ನು ಅರಿತುಕೊಂಡು, ಸಂದರ್ಭವನ್ನು ಮನಗಂಡುಕೊಂಡು, ಸ್ಥಿತಿಗತಿಗಳೆಲ್ಲವನ್ನ ಅವಲೋಕಿಸಿಕೊಂಡು ಎದುರಿಸಿದಂತಹ ಆರಂಭಿಕ ಚೆಂಡುವಿಗೆ 4 ಓಟಗಳನ್ನು ಕೊಡುವುದೇ ಆದರೆ ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 20 ಓಟಗಳು ಬಂದಿದೆ. 4ನೇ ಓವರಿನ ಆರಂಭಿಕ ಚೆಂಡು ಮುಕ್ತಾಯದಲ್ಲಿ 11 ಚೆಂಡುವಿನ ಮಧ್ಯೆ 17 ಓಟಗಳು ಬೇಕಾಗಿದೆ. 17 ರನ್ಸ್ ರಿಕ್ವೈರ್ಡ್ ಫ್ರಮ್ 11 ಬಾಲ್ಸ್. 11 ಚೆಂಡುಗಳಿದೆ ಅಜಯ್, 17 ಓಟಗಳು ಬೇಕಾಗಿದೆ. ಪ್ರಸ್ತುತ ಹಂತದಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡಿಕೊಳ್ಳುವಾಗ ದಂಡನ ತಿರುಗಿಸಿ ಹೊಡೆಯುವಂತಹ ಪ್ರಯತ್ನವನ್ನು ಕಲ್ಪಿಸಿಕೊಳ್ಳಲಾಗಿತ್ತು. ಶ್ರೇಯಸ್ ಅದ್ಭುತವಾದಂತಹ ಕ್ಷೇತ್ರ ಪಾಲನೆ ಕೂಡ. ಗೂಟಗಳ ಮಧ್ಯೆ ಒಂಟಿ ಓಡಾಟಗಳು ಕಂಡು ಬರುವುದೇ ಆದರೆ ಅಂಕಿಅಂಶ ಗಳಿಕೆಯಲ್ಲಿ 20 - 1 21 ಓಟಗಳು ಬರ್ತಾ ಇದೆ. 4ನೇ ಓವರಿನ 2 ಚೆಂಡುಗಳ ಮುಕ್ತಾಯದಲ್ಲಿ 4ನೇ ಓವರ್ ಚಾಲ್ತಿಯಲ್ಲಿದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ಪ್ರತಿಯೊಬ್ಬ ಕ್ಷೇತ್ರ ಪಾಲಕರ ಕೊಠಡಿ ಸ್ಥಾನದ ರೇಖೆಗಳನ್ನು ಕೂಲಂಕುಷವಾಗಿ ಅಜಯ್ ಪರಿಚಯ ಮಾಡಿಕೊಳ್ಳುವಾಗ ಗೂಟ ಪಾಲನೆಯ ವಿಭಾಗದಲ್ಲೂ ಕೂಡ ಪ್ರಶಾಂತ್ ಬೇಕೆಂದಾಗಿ ಕ್ಷೇತ್ರ ಪಾಲಕರ ಅದಲು ಬದಲುಗಳನ್ನು ಬೇಕೆಂದಾಗಿ ಕ್ಷೇತ್ರ ಪಾಲಕರ ಕೊಠಡಿ ಸ್ಥಾನದ ರೇಖೆಗಳನ್ನು ಅವಲೋಕಿಸಿಕೊಳ್ಳುತ್ತಾ ಪ್ರಸ್ತುತ ಹಂತದಲ್ಲಿ ಗೂಟ ಪಾಲನೆಯ ವಿಭಾಗದಲ್ಲಿ ಅಲ್ತಾಫ್ ವಾಲ್ಪಾಡಿ ದಂಡಿಸುವಂತಹ ಪ್ರಯತ್ನವನ್ನು ಕಲ್ಪಿಸಿಕೊಟ್ಟಿದ್ರು. ಆದರೆ ವಾಟ್ ಎ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್! ಅದ್ಭುತವಾದಂತಹ ಓಡಾಟಗಳು. ಆ ತನ್ಮುಖೀನವಾಗಿ ಮತ್ತೊಂದು ಒಂಟಿ ಓಟದ ಸೇರ್ಪಡೆಯೊಂದಿಗೆ 22 ಓಟಗಳು ಜಮೆಯಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ 3 ಚೆಂಡುಗಳು ಮುಕ್ತಾಯಗೊಂಡಿದೆ. 4ನೆಯ ಚೆಂಡುವಿಗಾಗಿ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ಅದ್ಭುತವಾದಂತಹ ಕ್ಷೇತ್ರ ಪಾಲನೆ ಕೂಡ. ಕ್ಷೇತ್ರ ಪಾಲಕನ ಮುಖೇನವಾಗಿ ಏಕಹಸ್ತದ ಮುಖೇನ ದೊಡ್ಡ ಮಟ್ಟದ ಮನವಿ. ಬಿಗ್ ಅಪೀಲ್. ಆ ತನ್ಮುಖೇನ ಸೊಗಸಾದಿದ್ದಂತಹ ಒಂದು ಅದ್ಭುತವಾದಂತಹ ಓಡಾಟಗಳನ್ನು ವಾಲ್ಪಾಡಿ ಹಾಗೂ ತನ್ವೀರ್ ಪಡೆಕೊಳ್ಳುವಾಗ ಎಲ್ಲೋ ಒಂದು ಬದಿಯಲ್ಲಿ ಸಂದೇಹದಾಯಕವಾಗಿರತಕ್ಕಂತಹ ರನ್ಔಟ್ಗೆ ಪ್ರಯತ್ನವನ್ನು ಪಟ್ಟುಕೊಂಡಿದ್ರು ಈಶ್ವರ್ ಕಾರ್ಕಳ. ಆ ತನ್ಮುಖೇನವಾಗಿ ಸಂದೇಹವಾಗಿರತಕ್ಕಂತಹ ಸಮಯದಲ್ಲಿ ನೇರವಾಗಿ ತೃತೀಯ ತೀರ್ಪುಗಾರರಿಗೆ ಮನವಿಯನ್ನ ಪತ್ರವನ್ನು ಬರೆದು ಸಲ್ಲಿಸಿದಂತಹ ಇಕ್ಬಾಲ್ ಮೂಡಬಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ತೀರ್ಪುಗಾರರುಗಳು. ಆ ತನ್ಮುಖೇನ M9 ಸ್ಪೋರ್ಟ್ಸ್ ಸೇರಿರತಕ್ಕಂತಹ ಸಿಬ್ಬಂದಿ ವರ್ಗದ ಕೈಗೆ ಕಾಯಕಗಳು ಬರುವುದೇ ಆದರೆ ಪ್ರಸ್ತುತ ಹಂತದಲ್ಲಿ ದೇಶ ವಿದೇಶಗಳಲ್ಲಿ ಈ ಒಂದು ಪಂದ್ಯವನ್ನು ವೀಕ್ಷಿಸಿಕೊಳ್ಳುವ ಅವಕಾಶವನ್ನು ಅದ್ಭುತವಾಗಿರುವಂತಹ ಕ್ಲಾರಿಟಿಗಳೊಂದಿಗೆ, ಅದ್ಭುತವಾಗಿರತಕ್ಕಂತಹ ವಾಲ್ಯೂಮ್ ಸೆಟ್ಟಿಂಗ್ಗಳೊಂದಿಗೆ ಬಹಳಷ್ಟು ಅದ್ಭುತವಾಗಿರುವಂತಹ ಪಂದ್ಯವನ್ನ ದೇಶ ವಿದೇಶದಲ್ಲೂ ಕೂತು ನೋಡುವಂತೆ ಮಾಡಿದಂತಹ M9 ಸ್ಪೋರ್ಟ್ಸ್ ಎನ್ನತಕ್ಕಂತಹ ಸಂಸ್ಥೆ ಪ್ರಸ್ತುತ ಹಂತದಲ್ಲಿ ತೃತೀಯ ತೀರ್ಪುಗಾರರಿಗೆ ಮನವಿಯ ಸಲ್ಲಿಕೆಯಾಗ್ತಾ ಇದೆ. ಯಾವುದೇ ರೀತಿಯಾಗಿರತಕ್ಕಂತಹ ಅಪಾಯಗಳಿಲ್ಲ. ನಾಟ್ ಔಟ್ ಎನ್ನತಕ್ಕಂತಹ ತೀರ್ಪು ಕೂಡ ಪಂದ್ಯದಲ್ಲಿ ಬರುತ್ತಾ ಇದೆ. ಬಂದಿರತಕ್ಕಂತಹ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಬ್ರದರ್ಸ್ ಚಿಕಾರು ಎನ್ನತಕ್ಕಂತಹ ಸಂಸ್ಥೆ ಈ ವರ್ಷ ಮಾತ್ರವಲ್ಲದೆ ಕಳೆದು ಹೋದಂತಹ 2-3 ವರ್ಷಗಳಿಂದ ಉಚಿತ ರೂಪದ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಆ ತನ್ಮುಖೇನ ತಾವುಗಳು ಮಧ್ಯಾಹ್ನದ ವೇಳೆಯಲ್ಲಿ ಹಸಿದು ಬಂದಿರುವಂತಹ ಅನೇಕ ಕ್ರೀಡಾಭಿಮಾನಿಗಳಿಗೆ ಹಸಿವನ್ನು ನೀಗಿಸುವಂತಹ ಕೆಲಸವನ್ನು ಬ್ರದರ್ಸ್ ಚಿಕಾರು ಮಾಡುವಾಗ ತಾವುಗಳು ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸ್ವೀಕರಿಸಿಕೊಳ್ಳಿ ಎನ್ನುವಂತಹ ಪ್ರೀತಿಯ ವಿನಂತಿಯನ್ನು ಅರ್ಪಿಸಿಕೊಂಡು ಪ್ರಸ್ತುತ ಹಂತದಲ್ಲಿ ಮತ್ತೆ ಪಂದ್ಯಕ್ಕೆ ಬರುವುದಾದರೆ 4 ಚೆಂಡುಗಳು ಮುಕ್ತಾಯಗೊಂಡಿದೆ. 23 ಓಟಗಳು ಜಮೆಯಾಗಿದೆ. ಪ್ರಸ್ತುತ ಹಂತದಲ್ಲಿ ತನ್ಜೀಮ್ ಹಾಗೂ ಇಸ್ಮಾಯಿಲಿ ಎನ್ನತಕ್ಕಂತಹ 2 ಬಲಿಷ್ಠ ಜೋಡಿಗಳನ್ನು ಕಳೆದುಕೊಂಡಂತಹ ದೊಡ್ಡ ಮಟ್ಟದ ನಷ್ಟದ ಸಂಕಷ್ಟದಲ್ಲಿ FCT ಪುತ್ತಿಗೆ ಎನ್ನತಕ್ಕಂತಹ ತಂಡ ಪ್ರಸ್ತುತ ಹಂತದಲ್ಲಿ ಆಡಿಕೊಳ್ತಾ ಇದೆ.
ದೊಡ್ಡ ಮಟ್ಟದ ಹೊಡೆತ, ಇದು ಗಾಳಿಯಲ್ಲಿದೆ ಚೆಂಡು, ಅದ್ಭುತವಾಗಿರತಕ್ಕಂಥ ಹೊಡೆತ ಇದು. ವಾಟ್ ಎ ಫೀಲ್ಡ್! ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆಯ ಮುಖೇನವಾಗಿ ಗೂಟಗಳ ಮಧ್ಯೆ ಅವಳಿ ಓಡಾಟಗಳು ಕಂಡು ಬಂದಾಗ ಒಟ್ಟು 25 ಓಟಗಳು, 25 ಆನ್ ಸ್ಕೋರ್ ಬೋರ್ಡ್. ಕೊನೆಯ ಒಂದು ಚೆಂಡು ಬಾಕಿ. ಅಜಯ್ ಹೇಳ್ತಾ ಇದ್ದೆ, ಅಲ್ತಾಫ್ ವಾಲ್ಪಾಡಿ ಕ್ರೀಸ್ ಎಂಬ ಪ್ರದೇಶವನ್ನ ಅಂಟಿಕೊಂಡು ನಿಂತಿಕೊಂಡು ಬಿಟ್ಟಿದ್ದಾದಲ್ಲಿ ನಿಜಕ್ಕೂ ಕೂಡ ಎದುರಾಳಿ ಕಂಡಂತ ಗೆಲುವಿನ ಕನಸಿನ ಗೋಡೆಯ ಒಂದೊಂದೇ ಕಲ್ಲುಗಳನ್ನು ಪುಡಿ ಮಾಡಿ ಗುಡಿಸಬಲ್ಲಂತ ಒಬ್ಬ ಆಟಗಾರ ಅಲ್ತಾಫ್. ಪ್ರಸ್ತುತ ಹಂತದಲ್ಲಿ ದಾಂಡುಗಾರಿಕಾ ವಿಭಾಗದಲ್ಲಿ ಸಿಡಿದೆದ್ದಿದ್ದಾದಲ್ಲಿ ಈಶ್ವರ್ ಕಾರ್ಕಳ ತಂಡ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಪ್ರಸ್ತುತ ಹಂತದಲ್ಲಿ 7 ಚೆಂಡುಗಳು ಬಾಕಿ ಇದೆ, 12 ಓಟಗಳು ಬೇಕಾಗಿದೆ. ಈಶ್ವರ್ ಕಾರ್ಕಳ ಒಂದು ಬದಿಯಲ್ಲಿ, ಮೂಡಬಿದಿರೆಯ FCT ಪುತ್ತಿಗೆ ಮತ್ತೊಂದು ಬದಿಯಲ್ಲಿ. ದಾಳಿಗಾರಿಕಾ ವಿಭಾಗದಲ್ಲಿ ಅಜಯ್ ಅದ್ಭುತವಾಗಿರುವಂತಹ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ಪಾಲನೆ ಕೂಡ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಕರೆ ಇಲ್ಲದೆ ಒಟ್ಟು ಗಳಿಕೆಯಲ್ಲಿ 24 ಚೆಂಡುಗಳ ಮುಕ್ತಾಯ, ಅರ್ಥಾತ್ 24 ಚೆಂಡುಗಳ ಮುಕ್ತಾಯ, ಅರ್ಥಾತ್ 4 ಓವರ್ಗಳ ಮುಕ್ತಾಯದಲ್ಲಿ ಒಟ್ಟು 26 ಓಟಗಳು ಜಮೆಯಾಗಿದೆ. 2 ಪ್ರಾಮುಖ್ಯದ ಉದ್ದರಿಗಳನ್ನು ಕಳಕೊಂಡು ಪಂದ್ಯದ ವೀಕ್ಷಣೆಯಲ್ಲಿದೆ. ಒಂದು ವೇಳೆ ಪಂದ್ಯ ಸಮಬಲಗೊಂಡಿದೆ ಆದಲ್ಲಿ ವಿಕೆಟ್ ಆಧಾರದ ಮೇಲೆ ಯಾವ ತಂಡ ಜಯಶಾಲಿ ಎನ್ನುವುದನ್ನು ನಿರ್ಧರಿಸಿಕೊಳ್ಳಲಾಗುತ್ತೆ. ಬಂದಿರತಕ್ಕಂತಹ ಸರ್ವ ಕ್ರೀಡಾಪಟುಗಳೇ, ಸರ್ವ ಕ್ರೀಡಾಭಿಮಾನಿಗಳೇ, ತಮಗೊಂದು ಸಂತಸದ ಸಿಹಿ ಸುದ್ದಿ ಹಾಗೂ ಅಂಟ್ರಾಮ್ ಕ್ರೀಡಾಪಟುಗಳಿಗೊಂದು ಆತ್ಮೀಯ ಕರೆಯೊಲೆ ಕೂಡ ಕಾರ್ಕಳ ಫ್ರೆಂಡ್ಸ್ ಕಾರ್ಕಳ ಇವರದ ವತಿಯಿಂದ ಬರ್ತಾ ಇದೆ. ಕಾರ್ಕಳ ಫ್ರೆಂಡ್ಸ್ ಕಾರ್ಕಳ ಇವರ ಆಶ್ರಯದಲ್ಲಿ 3ನೇ ವರ್ಷದ ಹೊನಲು ಬೆಳಕಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಂಟ್ರಾಮ್ ಕ್ರಿಕೆಟ್ ಪಂದ್ಯಾಕೂಟ ಫ್ರೆಂಡ್ಸ್ ಟ್ರೋಫಿ 2026, ಫ್ರೆಂಡ್ಸ್ ಟ್ರೋಫಿ ಕಾರ್ಕಳ 2026 ಎನ್ನುವಂತಹ ಪಂದ್ಯಾಕೂಟ ಇದೇ ಫೆಬ್ರವರಿ 12, 13 ಮತ್ತು 14ನೇ ತಾರೀಕು ಕಾರ್ಕಳದ ಕ್ರಿಕೆಟ್ ಕಾಶಿಯಾದಂತಹ ಗಾಂಧಿ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಕೊಳ್ಳಿಕ್ಕಿದೆ. ಆತನ್ಮುಖೇನ ಪ್ರವೇಶ ಶುಲ್ಕವನ್ನು 10,000ವಾಗಿ ರೂಪಿಸಿಕೊಂಡು ಚತುರ್ಥ ಬಹುಮಾನವಾಗಿ ಕಾರ್ಕಳ ಫ್ರೆಂಡ್ಸ್ ಟ್ರೋಫಿ, ತೃತೀಯ ಬಹುಮಾನವಾಗಿ ಕಾರ್ಕಳ ಫ್ರೆಂಡ್ಸ್ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 66,666 ರೂಪಾಯಿಗಳೊಂದಿಗೆ ಚಿನ್ನದ ಬಣ್ಣದ ಹೊಳೆಯುವಂತಹ ಪ್ರಶಸ್ತಿ, ಪ್ರಥಮ ಬಹುಮಾನವಾಗಿ 1,11,111 ರೂಪಾಯಿಗಳೊಂದಿಗೆ ಚಿನ್ನದ ಬಣ್ಣದ ಹೊಳೆಯುವಂತಹ ಪ್ರಶಸ್ತಿಯನ್ನು ಕೂಡ ಮಾಡಲಿಕ್ಕಿದೆ. ದೊಡ್ಡ ಮಟ್ಟದ ರೋಚಕತೆಯ ಪಂದ್ಯ ಇದು. 6 ಚೆಂಡುಗಳ ಮಧ್ಯೆ 6 ಚೆಂಡುಗಳಿದೆ, 11 ಓಟಗಳು ಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಸುಜಯ್ ವರ್ಸಸ್ ಅಲ್ತಾಫ್ ವಾಲ್ಪಾಡಿ. 6 ಚೆಂಡುಗಳು, 11 ಓಟಗಳು. ಕಾರ್ಕಳದ ಪ್ರತಿಷ್ಠಿತ ಮೈದಾನಗಳೆಲ್ಲದರಲ್ಲೂ ಕೂಡ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಂತ ಸುಜಯ್ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ಗಾಳಿಯಲ್ಲಿ ತಂದ ಚೆಂಡು ನೇರವಾಗಿ ಅದ್ಭುತವಾದಂತಹ ಕ್ಷೇತ್ರ ಪಾಲಕರಿರುವಂತಹ ಕಡೆಗೆ ದಾವಣಿಯನ್ನು ಪಡೆಕೊಳ್ಳುವಾಗ ಗೂಟಗಳ ಮಧ್ಯೆ ಅವಳಿ ಓಟಗಳು ಬರುವುದೇ ಆದರೆ 26+2 ರೂಪದಲ್ಲಿ ಒಟ್ಟು 28 ಓಟಗಳು ಬರ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. 5 ಚೆಂಡುಗಳ ಮಧ್ಯೆ 9 ಓಟಗಳು ಬೇಕಾಗಿದೆ. 9 ಓಟಗಳು ಬರಬೇಕಾಗಿದೆ. 5 ಚೆಂಡುಗಳು ಬಾಕಿ ಇದೆ ಬತ್ತಳಿಕೆಯಲ್ಲಿ. ಆದರೆ ಒಂದು ಬದಿಯಲ್ಲಿ ಸುಜಯ್, ಮತ್ತೊಂದು ಬದಿಯಲ್ಲಿ ಅಲ್ತಾಫ್ ವಾಲ್ಪಾಡಿಯ ಮುಖೇನವಾಗಿ ಪಂದ್ಯ ಚಾಲ್ತಿಯಲ್ಲಿರುವಾಗ ಯಾವ ತಂಡ ಯಾವ ರೀತಿಯಾಗಿ, ಎಲ್ಲಿಂದ, ಹೇಗೆ, ಯಾರಿಂದ, ಯಾವಾಗ ಪಂದ್ಯದ ಸ್ಥಿತಿಗತಿಗಳು ಬದಲಾಗುತ್ತೆ ಎನ್ನುವಂತಹದ್ದನ್ನು ಹೇಳಲು ಸಾಧ್ಯವಾಗಿರುವಂತಹ ಕ್ರೀಡೆ ಅದು ಕ್ರಿಕೆಟ್. ಆದರೆ ಪ್ರಸ್ತುತ ಹಂತವನ್ನು ವೀಕ್ಷಿಸಿಕೊಂಡಾಗ ವೈಡ್ ಪ್ಲಸ್ ವಿಕೆಟ್ ರೂಪದಲ್ಲಿ ತನ್ವೀರ್ ತನ್ನ ಉದ್ದರಿಯನ್ನು ಬಿಟ್ಟುಕೊಡುವುದಾದರೆ ಪ್ರಸ್ತುತ ಹಂತವನ್ನ ನಿಜಕ್ಕೂ ಕೂಡ ಮೂರು ಉದ್ದರಿಗಳು ನಷ್ಟದಲ್ಲಿದೆ. 5 ಚೆಂಡುಗಳ ಮಧ್ಯೆ 8 ಓಟಗಳು ಬರಲೇಬೇಕಾಗಿದೆ. 5 ಚೆಂಡುಗಳು 8 ಓಟಗಳು. 8ರ ವಿಜಯದ ನಂಟು ಅದ್ಯಾರ ಪಾಲಿಗೆ ತರಲಿದೆ ಗೆಲುವಿನ ಗಂಟು. ನಿಜಕ್ಕೂ ಕೂಡ ದಾಳಿಗಾರಿಕಾ ವಿಭಾಗದಲ್ಲಿ ಸುಜಯ್ ತಡೆ ಹಿಡಿದುಕೊಳ್ಳಬಲ್ಲನೆ, ಅಲ್ತಾಫ್ ವಾಲ್ಪಾಡಿ ಗಳಿಸಿಕೊಳ್ಳಬಲ್ಲನೆ. ದಾಳಿಗಾರಿಕಾ ವಿಭಾಗದಲ್ಲಿ ಸುಜಯ್ ತನ್ನ ಕಂತಿನ ದ್ವಿತೀಯ ಚೆಂಡುವಿಗಾಗಿ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ಪಾಲಕರ ವಿಭಾಗದಲ್ಲಿ ಕ್ಷೇತ್ರ ಪಾಲನೆಯ ಪ್ರಯತ್ನವನ್ನು ಕಾಣಬೇಕಾದರೆ ಗೂಟಗಳ ಮಧ್ಯೆ ಕೇವಲ ಒಂಟಿ ಓಟಾಟದ ಜೊತೆಯಲ್ಲಿ ಒಂಟಿ ಓಟದ ಹೆಚ್ಚುವರಿಯೊಂದಿಗೆ
30 ಓಟಗಳು ಬರ್ತಾ ಇದೆ. 4 ಚೆಂಡುಗಳ ಮಧ್ಯೆ 7 ಓಟಗಳು ಬೇಕಾಗಿದೆ ಕ್ರೀಡಾಭಿಮಾನಿಗಳೇ. ನಿಂತಲ್ಲಿ ನಿಲ್ಲಲಾರದಂತಹ ಪಂದ್ಯ ಇದು, ಕೂತಲ್ಲಿ ಕೂರಲಾರದಂತಹ ಪಂದ್ಯ ಇದು. ಇದೇ ಮಾತನ್ನ ವೈದ್ಯರಲ್ಲಿ ಹೋಗಿ ಹೇಳಿದರೆ ಅವರು ಹೇಳುವ ಮಾತು ಮೂಲವ್ಯಾಧಿ. ಆದರೆ ಇದು ಮೂಲವ್ಯಾಧಿಯಲ್ಲ, ಬದಲಾಗಿ ಬ್ರದರ್ಸ್ ಟ್ರೋಫಿ 2026 FCT ಪುತ್ತಿಗೆ ವಿರುದ್ಧವಾಗಿರುವಂತಹ ಈಶ್ವರ್ ಕಾರ್ಕಳ ರೋಮಾಂಚನ, ರೋಚಕತೆ, ಕುತೂಹಲ, ಆತಂಕ ಇದೆಲ್ಲವನ್ನ ಕೂಡ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚಿಸಿಕೊಳ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಂತೂ ಅದ್ಭುತವಾಗಿರತಕ್ಕಂತಹ ಶ್ರೇಷ್ಠ ಮಟ್ಟದ ದಾಳಿಯನ್ನು ಮುಂದುವರಿಸಿಕೊಳ್ಳುವುದೇ ಆದರೆ ಪ್ರಸ್ತುತ ಹಂತದಲ್ಲಿ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶಗಳಿಕೆಯಲ್ಲಿ 31 ಓಟಗಳು ಬರಗೊಳ್ತಾ ಇದೆ. ಇನ್ನು ಕೂಡ 6 ಓಟಗಳು ಬೇಕಾಗಿದೆ 3 ಚೆಂಡುಗಳ ಮಧ್ಯೆ. 3 ಚೆಂಡುಗಳು 6 ಓಟಗಳು. ಗೆಲ್ಲುವವರು ಯಾರು, ಪಂದ್ಯವನ್ನ ಬಿಟ್ಟು ಮನೆಗೆ ನಡೆಯುವವರು ಯಾರು? 2026 ಬ್ರದರ್ಸ್ ಟ್ರೋಫಿ 2026 ಎನ್ನತಕ್ಕಂಥ ಅದ್ದೂರಿಯ ಪಂದ್ಯದಲ್ಲಿ ಆಡಿದ್ದೇವೆ. ಈ ಒಂದು ಅಚಿಕಾರುವಿನ ಪುಣ್ಯ ಮಣ್ಣನ್ನು ತುಳಿದಿದ್ದೇವೆ ಎನ್ನುತಕ್ಕಂತಹ ನೆನಪಿನೊಂದಿಗೆ ಮನೆಗಾಗುವಂತಹ ತಂಡ ಯಾವುದು ಎನ್ನುವುದು ಪ್ರಶ್ನೆಯಲ್ಲಿದ್ದರೆ, ಅದ್ಭುತವಾಗಿರುವಂತಹ ದಾಳಿ ಸೊಗಸಾಗಿ ದಂಡಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿರತಕ್ಕಂತಹ ಓಡಾಟಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇಲ್ಲ. ಮತ್ತೊಂದು ಉದ್ದರಿ ಕೂಡ ಇಲ್ಲಿ ನಿರ್ಗಮನದ ಹಾದಿಯನ್ನು ಬಡಗೊಳ್ತಾ ಇದೆ. ಆ ತನ್ಮುಖೇನ ವಿಕೆಟ್ ನಂಬರ್ 4 ನೆಲಕುರುಳಿದಾಗ ಸಿರಾಜ್ ಕೂಡ ನಿರ್ಗಮನದ ಹಾದಿಯನ್ನು ಪಡೆಕೊಳ್ತಾ ಇದ್ದಾರೆ. ಪ್ರಸ್ತುತ ಹಂತದಲ್ಲಿ ಗಮನಿಸಿಕೊಳ್ಳುವುದಾದರೆ ಅಲ್ತಾಫ್ ವಾಲ್ಪಾಡಿ ತೃತೀಯ ಕ್ರಮಾಂಕದ ದಾಂಡುಗಾರನಾಗಿ ಒಳ ಪ್ರವೇಶವನ್ನು ಕಂಡಿದ್ರು. ಪ್ರಸ್ತುತ ಹಂತದಲ್ಲಿ ಕೂಡ ತನ್ನ ತಂಡಕ್ಕಾಗಿ ಅಗಾಧವಾಗಿ ಇರತಕ್ಕಂತಹ ಕೊಡುಗೆಗಳನ್ನು ಕೊಡುವಂತಹ ಅನೇಕ ರೀತಿಯಾದಂತಹ ಪ್ರಯತ್ನಗಳೊಂದಿಗೆ 2 ಚೆಂಡುಗಳು 6 ಓಟಗಳು. ಅಲ್ತಾಫ್ ವಾಲ್ಪಾಡಿ ಒಂದು ಬದಿಯಲ್ಲಿ, ಸುಜಯ್ ಮತ್ತೊಂದು ಬದಿಯಲ್ಲಿ. ನಿಜಕ್ಕೂ ಕೂಡ ಸುಜಯ್ ಈ ಪಂದ್ಯವನ್ನ ಕಟ್ಟಿ ಹಾಕಿದ್ದೆ ಆದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಎನ್ನತಕ್ಕಂಥ ಪ್ರಶಸ್ತಿಯನ್ನ ನಿಸ್ಸಂದೇಹವಾಗಿ ನೀಡಬೇಕಾಗಿದೆ. ಯಾಕಂದ್ರೆ ಬಲಿಷ್ಠ ಮತ್ತು ಬಲಾಢ್ಯತೆಯ ಹೊಡೆತಗಾರರನ್ನು ಕೂಡ ಕಟ್ಟಿ ಹಾಕಿದಂತಹ ಚಾರಿತ್ರಿಕ ದಾಖಲೆಯ ದಾಳಿಗಾರ ಎನ್ನುವಂತಹ ಮಾತಿಗೆ ಪ್ರಶಂಸಕ್ಕೆ ಒಳಗಾಗುವಂತಹ ದಾಳಿಗಾರನಾಗ್ತಾನೆ. ಅರ್ಥಾತ್ 6 ಚೆಂಡುಗಳ ಮಧ್ಯೆ 11 ಓಟಗಳು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದ್ದದ್ದು ತನ್ವೀರ್ ಹಾಗೂ ಅಲ್ತಾಫ್ ಎನ್ನತಕ್ಕಂತಹ ಜೋಡಿ. ಸಮಯಗಳು ಕಳೆದಂತೆ ತನ್ವೀರ್ನ ಉದ್ದರಿಯನ್ನು ಪಡೆಕೊಂಡಂತಹ ಸುಜಯ್ ಆದರೆ ಪ್ರಸ್ತುತ ಹಂತವನ್ನು ವೀಕ್ಷಿಸಿಕೊಂಡಾಗ ಅಲ್ತಾಫ್ ವಾಲ್ಪಾಡಿಯ ಜೊತೆಯಾಗಿ ಮರ್ಜೂಕ್ ದೊಡ್ಡ ಮಟ್ಟದ ಹೊಡೆತ. ಇದು ಗಾಳಿಯಲ್ಲಿ ಚೆಂಡು. ಓಹೋ ಮೈ ಗುಡ್ನೆಸ್, ಅದ್ಭುತವಾದಂತಹ ಕ್ಷೇತ್ರ ಪಾಲನೆ, ಸೊಗಸಾಗಿರತಕ್ಕಂತಹ ಕ್ಷೇತ್ರ ಪಾಲನೆ. ವಾಟ್ ಎ ಸೇವ್ ಫ್ರಮ್ ಈಶ್ವರ್ ಕಾರ್ಕಳ, ವಾಟ್ ಎ ಸೇವ್ ಫ್ರಮ್ ಈಶ್ವರ್ ಕಾರ್ಕಳ. ಅದ್ಭುತವಾದಂತಹ ಕ್ಷೇತ್ರ ಪಾಲನೆ ಇದು, ಸೊಗಸಾಗಿರತಕ್ಕಂತಹ ಕ್ಷೇತ್ರ ಪಾಲನೆ ಇದು. ಬಹುಶಃ ಕ್ಷೇತ್ರ ಪಾಲನೆ ಮಾಡಿದ ತರುವಾಯವಾಗಿ ಚಪ್ಪಾಳೆಯನ್ನ ಕೇಳಿ ಪಡೆಯಬೇಕಾಗಿಲ್ಲ. ವಾಟ್ ಎ ಸೇವ್, ವಾಟ್ ಎ ಸೇವ್. ಅನುಷ್ ಫ್ರಮ್ ಈಶ್ವರ್ ಕಾರ್ಕಳ ಅದ್ಭುತವಾಗಿರುವಂತಹ ರಕ್ಷಣೆಯ ಮುಖೇನವಾಗಿ ತನ್ನ ತಂಡವನ್ನ ವಿಜಯ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಸರ್ವ ಪ್ರಯತ್ನಗಳು. ವಾಟ್ ಎ ಫೀಲ್ಡ್, what a save, what a extraordinary fielding from ಅನುಷ್. ಅದ್ಭುತವಾದಂತಹ ಕ್ಷೇತ್ರ ಪಾಲನೆ. ನಿಜಕ್ಕೂ ಕೂಡ ನೆರೆದಿರತಕ್ಕಂಥ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಕೇಳದೆ ಚಪ್ಪಾಳೆಯನ್ನು ಹೊಡೆದಿದ್ದುಂಟು. ಅದು ಅನುಷ್ ಎನ್ನತಕ್ಕಂತಹ ಕ್ಷೇತ್ರ ಪಾಲಕನಿಗೆ. ಒಂದು ವೇಳೆ ಪಂದ್ಯ ಗೆದ್ದಿದ್ದೆ ಆದಲ್ಲಿ ಇವತ್ತಿನ ದಿನ ಎಲ್ಲರ ಸ್ಟೇಟಸ್ಗಳಲ್ಲಿ ರಾರಾಜಿಸಿಕೊಳ್ತಾನೆ. ಔಟ್ ಎನ್ನತಕ್ಕಂತಹ ತೀರ್ಪು ಬರುವುದೇ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ತಾಫ್ ವಾಲ್ಪಾಡಿ ತನ್ನ ಉದ್ದರಿಯನ್ನ ಪ್ರಸ್ತುತ ಹಂತದಲ್ಲಿ ಬಿಟ್ಟುಕೊಡುವುದರ ಮುಖೇನವಾಗಿ ಪಂದ್ಯಕ್ಕೆ ನಿರ್ಗಮನದ ಹಾದಿಯನ್ನು ಪಡೆಕೊಳ್ತಾ ಇದ್ದಾರೆ. ಒಂದು ವೇಳೆ ಎಲ್ಲೋ ಇದ್ದಂತಹ ಪಂದ್ಯ ಇನ್ನೆಲ್ಲಿಗೂ ಬಂದು ತಲುಪಿತ್ತು, ಆದರೆ ಇನ್ನೆಲ್ಲಿಯೋ ಇದ್ದಂತಹ ಪಂದ್ಯ ಎಲ್ಲಿಗೂ ಬಂದು ತಲುಪ್ತಾ ಇದೆ. ನಿಜಕ್ಕೂ ಕೂಡ ಇದು ಕ್ರಿಕೆಟ್. ಕೊನೆಯ ಚೆಂಡಿನವರೆಗೆ ಭವಿಷ್ಯ ಹೇಳಲಾಗದಂತಹ ಕ್ರೀಡೆ ಅದು ಕ್ರಿಕೆಟ್.
ಒಂದು ಚೆಂಡು ಬಾಕಿ ಇದೆ, 5 ಓಟಗಳು ಬೇಕಾಗಿದೆ. ಕೂತಂತ ಪ್ರೇಕ್ಷಕರನ್ನ ನಿಂತು ನೋಡುವಂತೆ ಮಾಡ್ತಾ ಇದೆ ಪಂದ್ಯ. ನಿಜಕ್ಕೂ ಕೂಡ ಒಂದು ಚೆಂಡುವಿನ ಮುಂದೆ 5 ಓಟಗಳು ಬೇಕಾಗಿರುವಂತಹ ಸಮಯ ಸಂದರ್ಭದಲ್ಲಿ ಪಂದ್ಯ ಚಾಲ್ತಿಯಲ್ಲಿದೆ. ಒಂದು ಚೆಂಡುವಿನ ಮಧ್ಯೆ 5 ಓಟಗಳು ಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಸುಜಯ್ ಹೇಳ್ತಾ ಇದ್ದೆ 6 ಚೆಂಡುಗಳ ಮಧ್ಯೆ 11 ಓಟಗಳು ಬೇಕಾಗಿತ್ತು. ಆದರೆ ಪ್ರಸ್ತುತ ಸಮಯದಲ್ಲಿ ಒಂದು ಚೆಂಡುವಿನ ಮಧ್ಯೆ 5 ಓಟಗಳು. ಶ್ರೇಷ್ಠ ಮಟ್ಟದ ದಾಳಿ ಸೊಗಸಾಗಿ ದಂಡಿಸುವಂತಹ ಪ್ರಯತ್ನದ ಮುಖೇನವಾಗಿ ಪ್ರಸ್ತುತ ಹಂತದಲ್ಲಿ ಈಶ್ವರ್ ಕಾರ್ಕಳ ಎನ್ನತಕ್ಕಂತಹ ಸಂಸ್ಥೆ ಪ್ರಸ್ತುತ ಹಂತದಲ್ಲಿ FCT ಪುತ್ತಿಗೆ ತಂಡದ ವಿರುದ್ಧವಾಗಿ ಆಡಿಕೊಂಡು ತನ್ನ ಕಂತಿನ ತದನಂತರದ ಹೆಜ್ಜೆಗೆ ಆಯ್ಕೆಯನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳು ಈಶ್ವರ್ ಕಾರ್ಕಳ, ಧನ್ಯವಾದಗಳು FCT ಪುತ್ತಿಗೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ವೇದಿಕೆಗೆ ಬನ್ನಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್ ಅನೂಶ್ ಫ್ರಮ್ ಈಶ್ವರ್ ಕಾರ್ಕಳ. ನಿಸ್ಸಂದೇಹವಾಗಿರುವಂತಹ ಮಾತು ಇದು. ಎಲ್ಲೋ ಇದ್ದಂತಹ ಪಂದ್ಯ ಇನ್ನೆಲ್ಲಗೂ ತಿರುಗಿಸಿದಂತಹ ಕ್ಷೇತ್ರ ಪಾಲಕ ಅದ್ಭುತವಾಗಿ ಕ್ಷೇತ್ರ ಪಾಲನೆಯನ್ನು ಮಾಡುವುದರ ಮುಖೇನವಾಗಿ ತನ್ನ ತಂಡಕ್ಕಾಗಿ ಅಗಾಧ ಓಟಗಳನ್ನು ಉಳಿಸಿಕೊಂಡು ತಂಡದ ಗೆಲುವಿಗಾಗಿ ಸಫಲತೆಯಾದಿಯನ್ನು ಪಡೆಕೊಂಡಂತ ಅನೂಶ್ ಫ್ರಮ್ ಈಶ್ವರ್ ಕಾರ್ಕಳ, ದಯವಿಟ್ಟು ವೇದಿಕೆಗೆ ಬನ್ನಿ. ಮ್ಯಾನ್ ಆಫ್ ದ ಮ್ಯಾಚ್ ಎನ್ನತಕ್ಕಂಥ ಪ್ರಶಸ್ತಿಯನ್ನು ಪಡೆಕೊಳ್ಳಿ. ಹಾಗೆ ಮುಂದಿನ ವೀಕ್ಷಕ ವಿವರಣೆಯ ವಿದ್ಯಮಾನದಲ್ಲೂ ಕೂಡ ಬದಲಾವಣೆಯನ್ನು ಕಲ್ಪಿಸಿಕೊಡ್ತಾ ಮುಂದಿನ ವೀಕ್ಷಕ ವಿವರಣೆಯ ವಿದ್ಯಮಾನಕ್ಕಾಗಿ ರಾಷ್ಟ್ರ ಮೆಚ್ಚಿದಂತಹ ವೀಕ್ಷಕ ವಿವರಣೆಗಾರ ಅಜಯ್ ರಾಜ್ ಇವರಿಗೆ ಮುಂದಿನ ವೀಕ್ಷಕ ವಿವರಣೆಗಾಗಿ ಮೈಕನ್ನು ಹಸ್ತಾಂತರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಎನ್ನತಕ್ಕಂಥ ಪ್ರಶಸ್ತಿಯನ್ನ ಫರ್ಮಾನ್ ಇವರು ಅನೂಶ್ ಈಶ್ವರ್ ಕಾರ್ಕಳ ಇವರಿಗೆ ಕೊಟ್ಟು ಗೌರವಿಸಿಕೊಳ್ಳುವಂತೆ ಪ್ರೀತಿಯ ವಿನಂತಿ. ನಿಜಕ್ಕೂ ಕೂಡ ಒಂದೊಮ್ಮೆ ಗಟ್ಟಿ ಚಪ್ಪಾಳೆಗಳು ಮೊಳಗಲೇಬೇಕಾಗಿದೆ. ಕಾರಣ ಎಲ್ಲೋ ಇದ್ದಂತಹ ಪಂದ್ಯವನ್ನು ತನ್ನ ತಂಡ ಗೆಲುವಿನ ಹಾದಿಯನ್ನು ಕಾಣಬೇಕಾದರೆ ಪ್ರಮುಖ ಪಾತ್ರಧಾರಿಯಾಗುವಂತಹ ವ್ಯಕ್ತಿ ಅದು ಅನೂಶ್ ಕಾರ್ಕಳ. ನಿಜಕ್ಕೂ ಕೂಡ ಇನ್ನು ಅನೇಕ ದಿನಗಳವರೆಗೆ ಅನೇಕ ಕ್ರೀಡಾಭಿಮಾನಿಗಳೆಲ್ಲ ಸ್ಟೇಟಸ್ಗಳಲ್ಲಿ ರಾಜಿಸುವಂತಹ ವ್ಯಕ್ತಿ ಅದು ಅನೂಶ್ ಕಾರ್ಕಳ. ಅಭಿನಂದನೆಗಳು ತಮಗೆ, ಧನ್ಯವಾದಗಳು ತಮಗೆ. ಮುಂದಿನ ವೀಕ್ಷಕ ವಿವರಣೆಯ ವಿದ್ಯಮಾನಕ್ಕಾಗಿ ಓವರ್ ಟು ಯು ಅಜಯ್ ರಾಜ್.